जाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡೆ, जय भारत जननीय तनु जाते, जय हे कर्नाटक माते. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. I request Honorable Vice Chancellor to request Chancellor to declare the convocation open. Respected Sir, by virtue of the authority vested upon yourself as the Chancellor of Karnataka State Open University, I have the honor to request you, sir, to declare open this convocation. I declare open 17th annual convocation of this university. This convocation of the Karnataka State Open University has been called to confer the honoris causa on Shri A.V.S. Murthy ji, Shri E.S. Chakravarti ji and Shri Anand Sankheshwar ji, and to confer the degrees upon the candidates who have passed their respective examinations held for the purpose and have been certified to be worthy of the same. I request Honorable Vice Chancellor to welcome one and all and present Karnataka State Open University report, and also request the Honorable Chancellor to allow the presentation of candidates of various degree. ಎಲ್ಲರಿಗೂ ನಮಸ್ಕಾರಗಳು. ಗಣತವೇತ್ತ ರಾಜ್ಯಪಾಲರು ಹಾಗೂ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದಂಥ ಸನ್ಮಾನ್ಯ ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ರವರೇ, ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು ಹಾಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳು ಆದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಶ್ವಥ್ ನಾರಾಯಣ್ ರವರೇ, ಇನ್ ಈಸ್ ಆಬ್ಸೆನ್ಸ್, ಘಟಿಕೋತ್ಸವ ಭಾಷಣ ಮಾಡಲು ಆಗಮಿಸಿರುವ ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾದ ಶ್ರೀ ಎ.ಬಿ. ಬಸವರಾಜರವರೇ, ಈ ದಿನ ನಮ್ಮ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್
ಪದವಿ ಸ್ವೀಕರಿಸುತ್ತಿರುವ ರಾಷ್ಟ್ರೀಯ ಶಿಕ್ಷಣ ಟ್ರಸ್ಟ್ನ ಗೌರವಾನ್ವಿತ ಕಾರ್ಯದರ್ಶಿಗಳಾದಂತಹ ಶ್ರೀ AVS ಮೂರ್ತಿರವರೇ, ಟಾಟಾ ಗ್ಲೋಬಲ್ ಸಂಪನ್ಮೂಲ ನಿರ್ವಹಣಾ ಸೇವಾ ಸಂಸ್ಥೆಯ ಉಪಾಧ್ಯಕ್ಷರು ಮತ್ತು ಮುಖ್ಯಸ್ಥರಾದಂತಹ ಶ್ರೀ ES ಚಕ್ರವರ್ತಿಯವರೇ, VRL ಸಮೂಹದ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಆನಂದ್ ಸಂಕೇಶ್ವರ್ ಅವರೇ, ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದ ವ್ಯವಸ್ಥಾಪನಾ ಮಂಡಳಿಯ ಮಾನ್ಯ ಸದಸ್ಯರುಗಳೇ, ಶೈಕ್ಷಣಿಕ ಮಂಡಳಿಯ ಸದಸ್ಯರುಗಳೇ, ಎಲ್ಲ ಶಾಸನಬದ್ಧ ಅಧಿಕಾರಿಗಳೇ, ಸಹೋದ್ಯೋಗಿ ಮಿತ್ರರೇ, ಮಾಧ್ಯಮ ಮಿತ್ರರೇ, ಎಲ್ಲ ಆಹ್ವಾನಿತರೇ, ನೂತನ ಪದವೀಧರರೇ, ಉಪಸ್ಥಿತರಾದ ತಮಗೆಲ್ಲರಿಗೂ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಸಂಕ್ಷಿಪ್ತ ವರದಿಯನ್ನ ಈ ಸಮಾರಂಭದಲ್ಲಿ ಮಂಡಿಸಲು ನಾನು ಸಂತೋಷ ಪಡುತ್ತೇನೆ. ವ್ಯಕ್ತಿಯ ಜೀವನ ಹಾಗೂ ಬದುಕಿನ ಆಧಾರಕ್ಕೆ ಉನ್ನತ ಅವಕಾಶಗಳನ್ನು ಒದಗಿಸಿಕೊಡುವ ಸದಾಶಯಗಳೊಂದಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವು ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಎಂಬ ಧ್ಯೇಯ ವಾಕ್ಯದೊಂದಿಗೆ 1996ರಲ್ಲಿ ಸ್ಥಾಪನೆಯಾಯಿತು. ಇದೀಗ ಬೆಳ್ಳಿ ಹಬ್ಬವನ್ನು ಆಚರಿಸುವ ವರ್ಷವಾಗಿದೆ. ರಾಜ್ಯದಲ್ಲಿರುವ ಎಲ್ಲ ಸಾಂಪ್ರದಾಯಿಕ ವಿಶ್ವವಿದ್ಯಾನಿಲಯಗಳಿಗಿಂತ ಹಿರಿದಾದ ಭೌಗೋಳಿಕ ವ್ಯಾಪ್ತಿಯನ್ನು ಹೊಂದಿರುವ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು ತಾನು ನೀಡುವ ದೂರ ಶಿಕ್ಷಣದ ಕ್ರಮದ ಮೂಲಕ ವೈಶಿಷ್ಟ್ಯವೂ ಕಲಿಕಾರ್ಥಿ ಸ್ನೇಹಿಯೂ ಆದ ಶಿಕ್ಷಣವನ್ನು ಸಮಾಜದ ಎಲ್ಲ ಸಮುದಾಯಗಳಿಗೆ ಕೈಗೆ ನಿಲುಕುವ ಮಟ್ಟದಲ್ಲಿ ನೀಡುತ್ತಿದೆ. ಉನ್ನತ ಶಿಕ್ಷಣವನ್ನು ಪಡೆಯುವ ಎಲ್ಲರಿಗೂ ಅವಕಾಶಗಳನ್ನು ಸೃಷ್ಟಿಸಿ ಉನ್ನತ ಶಿಕ್ಷಣದ ಒಟ್ಟು ದಾಖಲಾತಿ ಅನುಪಾತವನ್ನು ಹೆಚ್ಚಿಸುವ ಸಾಮರ್ಥ್ಯವನ್ನು ನಮ್ಮ ವಿಶ್ವವಿದ್ಯಾಲಯವು ಹೊಂದಿದೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು ಕರ್ನಾಟಕ ಸರ್ಕಾರ ಹೊರಡಿಸಿರುವ ಅಧಿನಿಯಮ 1992 ಹಾಗೂ UGC ದೂರ ಶಿಕ್ಷಣ ನಿಯಮ 2020ರಂತೆ ಕಾರ್ಯನಿರ್ವಹಿಸುತ್ತಿದೆ. 14/8/2018ರಲ್ಲಿ ವಿಶ್ವವಿದ್ಯಾಲಯವು ಮರುಮಾನ್ಯತೆಗೊಂಡು ನಂತರ ಹೊಸದಾಗಿ ನವೀನ ಹಾಗೂ ವಿದ್ಯಾರ್ಥಿ ಸ್ನೇಹ ಕ್ರಮಗಳಿಂದ ಉನ್ನತ ಶೈಕ್ಷಣಿಕ ಶಿಸ್ತನ್ನು ಅಳವಡಿಸಿಕೊಂಡು ಸಾಗುತ್ತಿದೆ. UGCಯ ಒಟ್ಟು 9 ಮತ್ತು 25 ಸ್ನಾತಕ ಮತ್ತು ಸ್ನಾತಕೋತ್ತರ ಕಾರ್ಯಕ್ರಮಗಳಿಗೆ 2022-23ರವರೆಗೆ ಮಾನ್ಯತೆ ನೀಡಿದೆ. ಈ ಕಾರ್ಯಕ್ರಮಗಳಿಗೆ ಪ್ರಸ್ತುತ ವರ್ಷದಲ್ಲಿ 23,000 ವಿದ್ಯಾರ್ಥಿಗಳು ಪ್ರವೇಶಾತಿ ಪಡೆದಿದ್ದಾರೆ. ಹೊಸ ಕೌಶಲ್ಯಾಭಿವೃದ್ಧಿ ಕೋರ್ಸ್ಗಳು ಹಾಗೂ ತರಬೇತಿಗಳನ್ನು ವಿದ್ಯಾರ್ಥಿಗಳಿಗಾಗಿ ಒದಗಿಸಲಾಗುತ್ತಿದೆ. UGCಯ ODL 2020 ನಿಯಮಗಳಂತೆ ವಿಶ್ವವಿದ್ಯಾನಿಲಯವು ಕೇಂದ್ರ ಸ್ಥಾನ, ಪ್ರಾದೇಶಿಕ ಕೇಂದ್ರ ಹಾಗೂ ಕಲಿಕಾರ್ಥಿ ಸಹಾಯ ಕೇಂದ್ರ ಎಂಬ 3 ಹಂತದ ವಿದ್ಯಾರ್ಥಿ ಬೆಂಬಲ ಸೇವೆಗಳನ್ನು ಒದಗಿಸುತ್ತಿದೆ. ವಿಶ್ವವಿದ್ಯಾಲಯದ ಎಲ್ಲ ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳಿಗಾಗಿ ಸಮರ್ಥ ರೀತಿಯಲ್ಲಿ ತಲುಪಿಸುವ ಪ್ರಯತ್ನವನ್ನು ವಿಶ್ವವಿದ್ಯಾಲಯ ಮಾಡುತ್ತಿದೆ. ವಿಶ್ವವಿದ್ಯಾಲಯವು ತನ್ನ ಇತಿಹಾಸದಲ್ಲಿಯೇ ಅವಿರತ ಪ್ರಯತ್ನಗಳ ಮುಖಾಂತರ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಹಾಗೂ ಇತರ UGC ಸಂಸ್ಥೆಗಳೊಂದಿಗೆ ನಿರಂತರತೆ ವ್ಯವಹರಿಸುವಿಕೆ ವಿಶ್ವವಿದ್ಯಾಲಯವು ಸಮರ್ಥ ಕಾರ್ಯಕ್ರಮಗಳು ಮತ್ತು ಶ್ರೇಷ್ಠ ಆಚರಣೆಗಳ ಮುಖಾಂತರ 2021ರಲ್ಲಿ 12B ಮಾನ್ಯತೆಯನ್ನು ಗಳಿಸಿದೆ. ಇದು ವಿಶ್ವವಿದ್ಯಾಲಯದ ದೃಷ್ಟಿಯಿಂದ ಐತಿಹಾಸಿಕ ಸಾಧನೆಯಾಗಿದ್ದು, ಅವಿರತ ಸಂಶೋಧನೆ, ವಿಶ್ವವಿದ್ಯಾಲಯದಲ್ಲಿ ನಡೆಯುವ ನಿರಂತರ ಸಂಶೋಧನಾ ಚಟುವಟಿಕೆಗಳನ್ನು ಕೈಗೊಳ್ಳಲು ಆರ್ಥಿಕ ಹಾಗೂ ಶೈಕ್ಷಣಿಕ ಪರವಾನಗಿಯನ್ನು ದೊರಕಿಸಿಕೊಂಡಿದೆ. ವಿಶ್ವವಿದ್ಯಾಲಯವು ನ್ಯಾಕ್ ಮಾನ್ಯತೆಗಾಗಿ ಅಗತ್ಯವಾದ ದಾಖಲೆ ಹಾಗೂ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಂಡಿದೆ. ನ್ಯಾಕ್ ಮಾನ್ಯತೆಗಾಗಿ ಪೂರ್ವಭಾವಿ ಕಾರ್ಯಚಟುವಟಿಕೆಗಳು ಪೂರ್ಣಗೊಂಡಿದ್ದು, ನ್ಯಾಕ್ ಸಂಸ್ಥೆಗೆ ಅರ್ಜಿ ಸಲ್ಲಿಸುವ ಹಂತದಲ್ಲಿದ್ದೇವೆ ಹಾಗೂ ಮುಂದಿನ ದಿನಗಳಲ್ಲಿ ನ್ಯಾಕ್ ಮಾನ್ಯತೆಯು ವಿಶ್ವವಿದ್ಯಾಲಯಕ್ಕೆ ದೊರೆಯುತ್ತದೆ ಎಂಬ ವಿಶ್ವಾಸವಿದೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು ತನ್ನ ಕಾರ್ಯಕ್ರಮಗಳ ತಲುಪುವಿಕೆಗಾಗಿ ಮತ್ತು ವಿದ್ಯಾರ್ಥಿಗಳ ಶೈಕ್ಷಣಿಕ ಸೌಲಭ್ಯಗಳನ್ನು ಒದಗಿಸುವ ಸಲುವಾಗಿ 23 ಪ್ರಾದೇಶಿಕ ಕೇಂದ್ರಗಳನ್ನು ಸ್ಥಾಪಿಸಿದೆ. 2021-22ರಲ್ಲಿ ಮಡಿಕೇರಿ, ಬಾಗಲಕೋಟೆ ಹಾಗೂ ಬೆಂಗಳೂರಿನಲ್ಲಿ ಹೊಸದಾಗಿ 3 ಪ್ರಾದೇಶಿಕ ಕೇಂದ್ರಗಳನ್ನು ಆರಂಭಿಸಲಾಗಿದೆ. ಇದಲ್ಲದೆ 132 ಕಲಿಕಾರ್ಥಿ ಸಹಾಯ ಕೇಂದ್ರಗಳು ರಾಜ್ಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ ಹಾಗೂ ಕೆಲವು ಹಿಂದುಳಿದ ಪ್ರದೇಶಗಳಲ್ಲೂ ಕಲಿಕಾರ್ಥಿ ಸಹಾಯ ಕೇಂದ್ರಗಳ ಸ್ಥಾಪನೆಯಾಗಿದೆ. ಇದಲ್ಲದೆ ಕೆಲವು ವಿಶಿಷ್ಟ ಕಾರ್ಯಕ್ರಮಗಳಿಗಾಗಿ ಪ್ರತ್ಯೇಕ ಕಲಿಕಾರ್ಥಿ ಸಹಾಯ ಕೇಂದ್ರಗಳನ್ನು ವಿಶಿಷ್ಟ ಉದ್ದೇಶಗಳಿಗಾಗಿ ಸ್ಥಾಪಿಸಿದೆ. ಕಳೆದ 2 ವರ್ಷಗಳಿಂದ ಪ್ರಪಂಚವನ್ನು ತಲ್ಲಣಗೊಳಿಸಿದ್ದ ಕೋವಿಡ್ ಮಹಾಮಾರಿ ನಮ್ಮ ಮೇಲೂ ಪ್ರಭಾವ ಬೀರಿದೆ. ಕೋವಿಡ್ ಪ್ರಭಾವದಿಂದಾಗಿ ವಿಶ್ವವಿದ್ಯಾನಿಲಯದ ಸಾಂಪ್ರದಾಯಿಕ ಬೋಧನಾ ಪದ್ಧತಿಗಳು ಬದಲಾಗಿದೆ. ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು ಕೋವಿಡ್ ಸಂದರ್ಭದಲ್ಲಿ ವಿದ್ಯುನ್ಮಾನ ತಂತ್ರಗಳನ್ನು ಅಳವಡಿಸಿಕೊಂಡು ವಿದ್ಯಾರ್ಥಿಗಳತ್ತ ಸಾಗಿದೆ. ಆನ್ಲೈನ್ ಮುಖಾಂತರ ಸಮಾಲೋಚನೆ, ಪಾಠ ಬೋಧನೆ, ದಾಖಲೆಗಳ ಪರಿಶೀಲನೆ, ಪರಿಚಯಾತ್ಮಕ ಕಾರ್ಯಕ್ರಮಗಳು ಇವೆಲ್ಲವನ್ನು ನಡೆಸಿದೆ.
ಕೋವಿಡ್ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯವು ಕೆಲವು ಕಟ್ಟಡಗಳನ್ನು ಕೋವಿಡ್ ರೋಗಿಗಳ ಆರೈಕೆಗಾಗಿ ಒದಗಿಸಿತ್ತು. ವಿಶ್ವವಿದ್ಯಾಲಯದ ಅತಿಥಿ ಗೃಹವನ್ನು ಕೋವಿಡ್ ರೋಗಿಗಳನ್ನು ಆರೈಕೆ ಮಾಡುವ ವೈದ್ಯರಿಗಾಗಿ ನಿರಂತರವಾಗಿ 1 ವರ್ಷ ಮೀಸಲಿಟ್ಟಿತ್ತು. ಮೈಸೂರಿನಲ್ಲಿರುವ ಮಂಡಕಳ್ಳಿ ಬೃಹತ್ ಕಟ್ಟಡ, ವಿವಿಧ ರಾಜ್ಯದಲ್ಲಿರುವ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಪ್ರಾದೇಶಿಕ ಕೇಂದ್ರಗಳ ಸ್ವಂತ ಕಟ್ಟಡಗಳನ್ನು ಇವೆಲ್ಲವನ್ನು ಕೋವಿಡ್ ಸಂದರ್ಭದಲ್ಲಿ ರೋಗಿಗಳ ಆರೈಕೆಗಾಗಿ ಬಿಟ್ಟುಕೊಡಲಾಗಿತ್ತು. ಇದರೊಂದಿಗೆ ನೌಕರರು ತಮ್ಮ ಸಂಬಳದಲ್ಲಿ ಆಮ್ಲಜನಕ ವ್ಯವಸ್ಥೆ ಒದಗಿಸುವ ಸುಮಾರು 8,32,828 ವೆಚ್ಚದ ಉಪಕರಣಗಳನ್ನು ಮೈಸೂರಿನ ಜಿಲ್ಲಾಡಳಿತಕ್ಕೆ ನೀಡಲಾಯಿತು. ಅದರೊಂದಿಗೆ ಕೋವಿಡ್ ಸಂದರ್ಭದಲ್ಲೇ ವಿಶ್ವವಿದ್ಯಾಲಯವು ಪ್ರತಿದಿನವೂ ಕಾರ್ಯನಿರ್ವಹಿಸಿದೆ. ಎಲ್ಲ ನೌಕರರಿಗೆ ಹಾಗೂ ಅವರ ಕುಟುಂಬ ವರ್ಗದವರಿಗೆ ಉಚಿತ ಕೋವಿಡ್ ರೋಗ ನಿರೋಧಕ ಚುಚ್ಚುಮದ್ದನ್ನು ವಿಶ್ವವಿದ್ಯಾಲಯವು ಒದಗಿಸಿ ಕೋವಿಡ್ ಮಹಾಮಾರಿಯ ವಿರುದ್ಧ ಹೋರಾಡಿದೆ. ವಿಶ್ವವಿದ್ಯಾಲಯದ ಶೈಕ್ಷಣಿಕ ದೃಷ್ಟಿಯಿಂದ ಶೈಕ್ಷಣಿಕ ಸಿಬ್ಬಂದಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರ ಸಂಖ್ಯೆಯು ಯುಜಿಸಿ ಹಾಗೂ ಇನ್ನಿತರ ಮಾನ್ಯತಾ ಸಂಸ್ಥೆಗಳ ನಿಯಮಗಳಂತೆ ಇರುತ್ತದೆ. ಯುಜಿಸಿಯ ಷರತ್ತು ಪೂರೈಕೆಗಾಗಿ ಸೇವಾ ಉನ್ನತೀಕರಣ ಕ್ರಮದಂತೆ 6 ಅಧ್ಯಾಪಕರಿಗೆ ಪ್ರಾಧ್ಯಾಪಕರು, ಸಹ ಪ್ರಾಧ್ಯಾಪಕರು ಹಾಗೂ ಉನ್ನತ ವೇತನ ಶ್ರೇಣಿ ಬಡ್ತಿ ನೀಡಿ ಸವಲತ್ತುಗಳನ್ನು ಒದಗಿಸಲಾಗಿದೆ. ಹೊಸದಾಗಿ ಆರಂಭವಾದ ಕೋರ್ಸುಗಳಿಗೆ ಯುಜಿಸಿ ಮಾನದಂಡಗಳನ್ನು ಆಧರಿಸಿ 6 ಅಧ್ಯಾಪಕರನ್ನು ಸಹಾಯ ಪ್ರಾಧ್ಯಾಪಕ ಹುದ್ದೆಗಳಿಗೆ ತಾತ್ಕಾಲಿಕ ಹಾಗೂ ಕರಾರು ಆಧಾರದ ಮೇಲೆ ನೇಮಿಸಿಕೊಳ್ಳಲಾಗಿದೆ. ಸದ್ಯ ವಿಶ್ವವಿದ್ಯಾಲಯದಲ್ಲಿ ಒಟ್ಟು 76 ಕಾಯಂ ಅಧ್ಯಾಪಕರು ಹಾಗೂ 54 ತಾತ್ಕಾಲಿಕ ಅಧ್ಯಾಪಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ವಿಶ್ವವಿದ್ಯಾಲಯದಲ್ಲಿ ಕೋವಿಡ್ ಸಂದರ್ಭದಲ್ಲಿ 2020ರಿಂದ 2022ರವರೆಗೂ ನಿರಂತರವಾದ ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸಲಾಗಿದೆ. ಡಿಪ್ಲೊಮಾ, ಪದವಿ, ಸ್ನಾತಕೋತ್ತರ ಕಾರ್ಯಕ್ರಮಗಳ ಸಂಬಂಧ ಆನ್ಲೈನ್ ಮುಖಾಂತರ ನಮ್ಮದೇ ಆದ KSOU ಕನೆಕ್ಟ್ ಎಂಬ ಪ್ಲಾಟ್ಫಾರ್ಮ್ ಸಿದ್ಧಪಡಿಸಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಬೋಧನೆ, ಸಮಾಲೋಚನೆ ತರಗತಿಗಳು ಹಾಗೂ ಸಭೆ ಮತ್ತು ಸೆಮಿನಾರ್ಗಳನ್ನು ನಡೆಸಲಾಗುತ್ತಿದೆ. ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಆನ್ಲೈನ್ ತರಗತಿಗಳನ್ನು ಪೂರ್ಣ ಪ್ರಮಾಣದಲ್ಲಿ ನಡೆಸಿದ ಕೀರ್ತಿ KSOಗೆ ಸಂದಿದೆ. ಆನ್ಲೈನ್ ತರಗತಿಯ ವಿದ್ಯಾರ್ಥಿಗಳನ್ನು ಯಶಸ್ವಿಯಾಗಿ ತಲುಪಿದ್ದು, ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಆನ್ಲೈನ್ ತರಗತಿಗಳನ್ನು ನಡೆಸುವಂತೆ ವಿಶ್ವವಿದ್ಯಾಲಯವನ್ನು ಕೋರುತ್ತಿರುತ್ತಾರೆ. ಇಂದಿನ ತಾಂತ್ರಿಕತೆಗೆ ಅನುಗುಣವಾಗಿ ಆಡಳಿತ ವಿಭಾಗ, ಪ್ರವೇಶಾತಿ ವಿಭಾಗ ಹಾಗೂ ಪರೀಕ್ಷಾ ವಿಭಾಗಗಳನ್ನು ವಿದ್ಯುನ್ಮಾನ ಪ್ರಕ್ರಿಯೆಗೆ ಒಳಪಡಿಸಲಾಗಿದೆ. ಪ್ರವೇಶಾತಿ, ಶುಲ್ಕ ಪಾವತಿ ಪ್ರಕ್ರಿಯೆ ಮತ್ತು ಪರೀಕ್ಷಾ ಫಲಿತಾಂಶಗಳ ಪ್ರಕಟಣೆಯನ್ನು ಆನ್ಲೈನ್ ಮುಖಾಂತರ ನಡೆಸಲಾಗುತ್ತದೆ. ಕಾರಾಮೋವಿ ಸ್ಟೂಡೆಂಟ್ ಆಪ್ ಅನ್ನು ಅಭಿವೃದ್ಧಿಪಡಿಸಿ ಕಾರ್ಯನಿರ್ವಹಣೆಗೆ ಒದಗಿಸಲಾಗಿದೆ. ಇದರ ಮುಖಾಂತರ ವಿದ್ಯಾರ್ಥಿಗಳ ಸ್ವಯಂ ಕಲಿಕಾ ಸಾಮಗ್ರಿಗಳ ಕಂಟೆಂಟ್ ಸಾಫ್ಟ್ ಕಾಪಿಯನ್ನು, ನಿಬಂಧದ ಪ್ರಶ್ನೆಗಳನ್ನು ಕಾಲಕಾಲಕ್ಕೆ ವಿಶ್ವವಿದ್ಯಾಲಯವು ಹೊರಡಿಸುವ ಪ್ರಕಟಣೆ ಸುತ್ತೋಲೆಗಳನ್ನು KSO ಸ್ಟೂಡೆಂಟ್ ಆಪ್ ಮೂಲಕ ದೊರೆಯುವಂತೆ ಕ್ರಮ ವಹಿಸಿದೆ. ವಿಶ್ವವಿದ್ಯಾಲಯದಲ್ಲಿ ಆಂತರಿಕ ಡೇಟಾ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ದೃಶ್ಯ ಶ್ರವ್ಯ ಸ್ಟುಡಿಯೋ ಸ್ಥಾಪಿಸಲಾಗಿದೆ. ಇದರಲ್ಲಿ ರೇಡಿಯೋ ಪಾಠ ಹಾಗೂ ವಿಡಿಯೋ ಪಾಠಗಳನ್ನು ರೆಕಾರ್ಡ್ ಮಾಡಲಾಗುತ್ತಿದೆ. ಡಿಜಿಟಲ್ ಮೌಲ್ಯಮಾಪನ ವ್ಯವಸ್ಥೆ ಹಾಗೂ ಕ್ಯಾಂಪಸ್ ವೈಫೈ ವ್ಯವಸ್ಥೆಗಳು ಪ್ರಗತಿದಾಯಕವಾಗಿದೆ. ವಿಜ್ಞಾನ ಪ್ರಯೋಗಾಲಯಗಳಿಗೆ 100 ಕಂಪ್ಯೂಟರ್ ಜೊತೆಗೆ ಅಂತರ್ಜಾಲ ಸಂಪರ್ಕ ವ್ಯವಸ್ಥೆಯನ್ನು ಮಾಡಲಾಗಿದೆ. ಡಿಜಿಟಲ್ ಅಂತರ್ ಸಂವಹನ ಭಾಷಾ ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗಿದೆ. ರಾಷ್ಟ್ರದಲ್ಲೇ ಮೊದಲನೇ ಬಾರಿಗೆ ಅಖಿಲ ಭಾರತ ತಾಂತ್ರಿಕ ಪರಿಷತ್ತಿನಿಂದ ಗರಿಷ್ಠ 10,000 ಸಂಖ್ಯೆ ಮಿತಿಯ ಅನುಮತಿಯೊಂದಿಗೆ MBA ಕೋರ್ಸ್ಗೆ ಪ್ರವೇಶ ದೊರಕಿಸಿಕೊಂಡಿರುವ ರಾಷ್ಟ್ರ ಮಟ್ಟದ ಮೊದಲ ಏಕೈಕ ಮುಕ್ತ ವಿಶ್ವವಿದ್ಯಾಲಯವಾಗಿದೆ. ವಿಶ್ವವಿದ್ಯಾಲಯವು MHRD ನೆರವಿನೊಂದಿಗೆ ಎಲ್ಲ ಅಧ್ಯಾಪಕರಿಗೂ ಲ್ಯಾಪ್ಟಾಪ್ಗಳನ್ನು ನೀಡಿದೆ. ಪ್ರತಿಯೊಬ್ಬ ಅಧ್ಯಾಪಕರು ಆನ್ಲೈನ್ ತರಗತಿಗಳನ್ನು ತಾವು ಇರುವ ಸ್ಥಳದಿಂದಲೇ ನಿರ್ವಹಿಸಲು ಅನುಕೂಲವನ್ನು ಮಾಡಿಕೊಟ್ಟಿದೆ. ಈ ತಾಂತ್ರಿಕ ಸೌಲಭ್ಯದ ನೆರವಿನಿಂದ ಅಧ್ಯಾಪಕರು ಹೆಚ್ಚು ವಿದ್ಯಾರ್ಥಿ ಸ್ನೇಹಿ ಆಗುತ್ತಿದ್ದಾರೆ. ವಿಶ್ವವಿದ್ಯಾಲಯವು ವಿಜ್ಞಾನ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒತ್ತನ್ನು ನೀಡುತ್ತಿದೆ. ವಿಜ್ಞಾನ ವಿಷಯವನ್ನು ದೂರ ಶಿಕ್ಷಣ ಕ್ರಮದಲ್ಲಿ ಆರಂಭಿಸಲು UGC ಅನುಮತಿಯನ್ನು ನೀಡಿದೆ. BSc, MSc, MCA ಈ ಪದವಿಗಳು ಹೊಸದಾಗಿ ಹೆಚ್ಚಿನ ಕಾರ್ಯಕ್ರಮಗಳೊಂದಿಗೆ ಪ್ರಾರಂಭವಾಗಿವೆ. BSc ಜನರಲ್ ಕಂಪ್ಯೂಟರ್ ಸೈನ್ಸ್ ಮುಂತಾದ ಸ್ನಾತಕ ಕೋರ್ಸುಗಳು ವಿಶ್ವವಿದ್ಯಾಲಯದಲ್ಲಿ ಆರಂಭವಾಗಿದೆ. ಸ್ನಾತಕೋತ್ತರ ವಿಜ್ಞಾನದ ಎಲ್ಲ ಕಾರ್ಯಕ್ರಮಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭಗೊಂಡಿದೆ. ಅತ್ಯುತ್ತಮವಾದ ಪ್ರಯೋಗಾಲಯ, ಕಂಪ್ಯೂಟರ್ ಲ್ಯಾಬ್, ಸಂಶೋಧನಾ ಪ್ರಯೋಗಾಲಯಗಳನ್ನು ಅತ್ಯುನ್ನತ ಉಪಕರಣಗಳೊಂದಿಗೆ ವ್ಯವಸ್ಥೆಗೊಳಿಸಲಾಗಿದೆ. ಈ ವರ್ಷದಿಂದ ವಿಶ್ವವಿದ್ಯಾಲಯ ತನ್ನ ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಆಯ್ಕೆ ಆಧಾರಿತ ಶ್ರೇಯಾಂಕ ಪದ್ಧತಿಯನ್ನು CBCS ಎಲ್ಲ ಸ್ನಾತಕೋತ್ತರ ಪದವಿಗಳಿಗೆ ಪರಿಚಯಿಸಿದೆ. UGC ನಿಯಮಗಳಂತೆ ಸ್ನಾತಕೋತ್ತರ ಪದವಿಗಳನ್ನು ಸೆಮಿಸ್ಟರ್ ಪದ್ಧತಿಯಲ್ಲಿ ಪುನರ್ರೂಪಿಸಲಾಗಿದೆ. ಇದಕ್ಕಾಗಿ ಸ್ವಯಂ ಕಲಿಕಾ ಸಾಮಗ್ರಿಗಳನ್ನು ವಿಶ್ವವಿದ್ಯಾಲಯದ ಅಧ್ಯಾಪಕರು ಮತ್ತು ಬಾಹ್ಯ ಪರಿಣಿತರು ಸಿದ್ಧಪಡಿಸಿದ್ದಾರೆ. ಎಲ್ಲ ಮಾನದಂಡಗಳನ್ನು ಅನ್ವಯಿಸಿ SLM ಅನ್ನು ಉತ್ಕೃಷ್ಟ ರೀತಿಯಲ್ಲಿ ತಯಾರಾಗುವಂತೆ ಕ್ರಮ ವಹಿಸಲಾಗಿದೆ.
ಇದರೊಂದಿಗೆ ಅಪರಿಮಿತವಾದ ಜ್ಞಾನರಾಶಿಯನ್ನು, ಪ್ರಾಯೋಗಿಕ ಚಟುವಟಿಕೆಗಳನ್ನು, ತಾರ್ಕಿಕ ವಿಮರ್ಶಾತ್ಮಕ ಒಲವುಗಳನ್ನು ಪಠ್ಯಕ್ರಮದಲ್ಲಿ ಬೆಸೆಯಲಾಗಿದೆ. ವಿಶ್ವವಿದ್ಯಾಲಯದಲ್ಲಿ ಆಂತರಿಕ ಗುಣಮಟ್ಟ ಭರವಸೆ ಕೇಂದ್ರ ಸೀಕಾ ಕಾರ್ಯನಿರ್ವಹಿಸುತ್ತಿದ್ದು, ಶೈಕ್ಷಣಿಕ ಗುಣಮಟ್ಟ ನಿರ್ವಹಣೆಗೆ ಅಗತ್ಯವಾದ ಯೋಗ್ಯ ಪಠ್ಯವಸ್ತು, ಪಾರದರ್ಶಕ ಮೌಲ್ಯಮಾಪನ ವಿಧಾನಗಳು, ಅಧ್ಯಾಪಕರಿಗೆ ತರಬೇತಿ ಇತ್ಯಾದಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಬಹುದಿನಗಳಿಂದಲೂ ಬಾಕಿ ಉಳಿದಿದ್ದ ಪದೋನ್ನತಿಗಳನ್ನು ಅಧ್ಯಾಪಕೇತರ ಸಿಬ್ಬಂದಿಗಳಿಗೆ ನೀಡಿದೆ. ಉಪಕುಲಸಚಿವರು, ಸಹಾಯಕ ಕುಲಸಚಿವರು, ಅಧೀಕ್ಷರು, ಹಿರಿಯ ಸಹಾಯಕರ ಹುದ್ದೆಗಳಿಗೆ ಅರ್ಹ ನೌಕರಿಗೆ ಪದೋನ್ನತಿ ನೀಡಿ ವೇತನ ಶ್ರೇಣಿಗಳನ್ನು ನೀಡಲಾಗಿದೆ. ವಿಶ್ವವಿದ್ಯಾಲಯವು ಕಾರಾಮುವಿ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಉದ್ಯೋಗ ದೊರಕಿಸಿಕೊಡುವಲ್ಲಿ ಹಲವಾರು ಕಂಪನಿಗಳೊಂದಿಗೆ ಉದ್ಯೋಗ ಮೇಳವನ್ನು ನಡೆಸಿದೆ. 2022 ಏಪ್ರಿಲ್ 7ರಂದು ಕರ್ನಾಟಕ ಸರ್ಕಾರದ ಬೃಹತ್ ಉದ್ಯೋಗ ಮೇಳವನ್ನು ಏರ್ಪಡಿಸಿ ಕೌಶಲ್ಯಪೂರ್ಣ ಹಾಗೂ ಸಾಮಾನ್ಯ ಅಭ್ಯರ್ಥಿಗಳಿಗೆ ಉದ್ಯೋಗ ದೊರಕಿಸಿಕೊಡುವಲ್ಲಿ ಸಹಾಯ ಮಾಡಿದೆ. ಮುಕ್ತ ವಿಶ್ವವಿದ್ಯಾಲಯವು ಈ ಕಾರ್ಯವು ಸಾರ್ವಜನಿಕವಾಗಿ ಅಪಾರ ಮೆಚ್ಚುಗೆಗೆ ಪಾತ್ರವಾಗಿದೆ. ವಿಶ್ವವಿದ್ಯಾಲಯವು 2022ರಲ್ಲಿ ಹಾಗೂ ಇದೇ ವರ್ಷದ ಮಾರ್ಚ್ ತಿಂಗಳಲ್ಲಿ ಅಖಿಲ ಭಾರತ ಮುಕ್ತ ವಿಶ್ವವಿದ್ಯಾಲಯಗಳ ಕುಲಪತಿಗಳ ಸಮ್ಮೇಳನವನ್ನು ಯಶಸ್ವಿಯಾಗಿ ಏರ್ಪಡಿಸಿದೆ. ಈ ಸಮ್ಮೇಳನಗಳಲ್ಲಿ ದೂರ ಶಿಕ್ಷಣ 2018 UGC ನಿಯಮಗಳು, ಪ್ರವೇಶಾತಿ ಅಂಶಗಳು, ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಮತ್ತು ದೂರ ಶಿಕ್ಷಣ ಇವುಗಳನ್ನು ಸಮಾನ ವೇದಿಕೆಯಲ್ಲಿ ಚರ್ಚಿಸಲಾಯಿತು. ವಿಶ್ವವಿದ್ಯಾಲಯದ ಕಾರ್ಯಕ್ರಮಗಳು ಹಾಗೂ ಮೂಲಭೂತ ಸೌಕರ್ಯಗಳು ಇತರ ಮುಕ್ತ ವಿಶ್ವವಿದ್ಯಾನಿಲಯಗಳ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂಬುದನ್ನು ಹೆಮ್ಮೆಯಿಂದ ತಿಳಿಸುತ್ತಿದ್ದೇನೆ. 2020 ಅಕ್ಟೋಬರ್ ತಿಂಗಳಿನಲ್ಲಿ ರಾಜ್ಯಪಾಲರ ಅಂಕಿತದೊಂದಿಗೆ ಕರ್ನಾಟಕ ಅಧ್ಯಾದೇಶ ಸಂಖ್ಯೆ 22ರಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವನ್ನು ಹೊರತುಪಡಿಸಿ ಬೇರೆ ಯಾವುದೇ ವಿಶ್ವವಿದ್ಯಾನಿಲಯವು ವಿಶ್ವವಿದ್ಯಾನಿಲಯದ ಪ್ರದೇಶದೊಳಗಾಗಲಿ ಅಥವಾ ಹೊರಗಡೆಯಾಗಲಿ ಮುಕ್ತ ಮತ್ತು ದೂರ ಶಿಕ್ಷಣ ವಿಧಾನದಲ್ಲಿ ಯಾವುದೇ ಕಾರ್ಯಕ್ರಮವನ್ನು ನೀಡತಕ್ಕದ್ದಲ್ಲ ಎಂಬ ಆದೇಶವಾಗಲು ಸಹಕರಿಸಿದ ಘನತೆವೆತ್ತ ರಾಜ್ಯಪಾಲರು ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉನ್ನತ ಶಿಕ್ಷಣ ಸಚಿವರುಗಳಿಗೆ ನಮ್ಮೆಲ್ಲ ಸಿಬ್ಬಂದಿಯ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸ್ಮರಿಸುತ್ತೇನೆ. ಕಳೆದ 3 ವರ್ಷಗಳಲ್ಲಿ ವಿಶ್ವವಿದ್ಯಾಲಯದಲ್ಲಿ ಶೈಕ್ಷಣಿಕ ಹಾಗೂ ಮೂಲಭೂತ ಸೌಕರ್ಯಗಳನ್ನು ವಿದ್ಯಾರ್ಥಿ ಸ್ನೇಹಿ ಹಾಗೂ ನೌಕರ ಸ್ನೇಹಿ ಕ್ರಮಗಳನ್ನು ಉತ್ತಮಪಡಿಸಿದೆ. ಆರೋಗ್ಯಪೂರ್ಣ ಶೈಕ್ಷಣಿಕ ವಾತಾವರಣವನ್ನು ಸೃಷ್ಟಿಸಿ ವಿಶ್ವವಿದ್ಯಾನಿಲಯದ ಘನತೆ, ಗೌರವಗಳು ಸಾರ್ವಜನಿಕ ವಲಯದಲ್ಲಿ ಪುನಃ ಸ್ಥಾಪಿತವಾಗುವಂತೆ ಕ್ರಮ ಜರುಗಿಸಲಾಗಿದೆ ಎಂಬುದನ್ನು ತಿಳಿಸುತ್ತಾ ನನ್ನ ವರದಿಯನ್ನು ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. Respected sir, I seek your permission to present the honoris causa degrees awardees and request the Director of Schools to present the candidates in languages and social science, commerce, management, education, science, library and information science subjects respectively. Let the candidates for the various degrees be presented. I request our Honorable Vice Chancellor to introduce the honorary CASA recipient. ಶ್ರೀ AVS ಮೂರ್ತಿ, ಗೌರವ ಕಾರ್ಯದರ್ಶಿ, ರಾಷ್ಟ್ರೀಯ ಶಿಕ್ಷಣ ಸಮಿತಿ ಟ್ರಸ್ಟ್, RV ಸಮೂಹ ಶಿಕ್ಷಣ ಸಂಸ್ಥೆಗಳು. ಶ್ರೀ AVS ಮೂರ್ತಿ ಅವರು ಹೆಸರಾಂತ ಶಿಕ್ಷಣ ತಜ್ಞ, ಸಮರ್ಥ ಆಡಳಿತಗಾರ ಮತ್ತು ಸಮಾಜ ಸೇವಕರು. ಶ್ರೀಯುತರು BE ಮೆಕ್ಯಾನಿಕಲ್ ಪದವಿಯನ್ನು ಮೊದಲ ರ್ಯಾಂಕ್ನೊಂದಿಗೆ BMS ಇಂಜಿನಿಯರಿಂಗ್ ಕಾಲೇಜಿನಿಂದ ಪಡೆದಿರುತ್ತಾರೆ. ಅವರು ತಮ್ಮ MS ಪದವಿಯನ್ನು ಜ್ಞಾನ ವಿಜ್ಞಾನ ಮತ್ತು ಕೈಗಾರಿಕೆ ವಿಭಾಗ, ಕೃಷಿ ವಿಜ್ಞಾನ ಕಾಲೇಜ್, ಕಾನ್ಸಸ್ ಸ್ಟೇಟ್ ಯೂನಿವರ್ಸಿಟಿ, ಅಮೆರಿಕಾದಿಂದ ಪಡೆದಿರುತ್ತಾರೆ. ಶ್ರೀಯುತರು RV ವಿಶ್ವವಿದ್ಯಾನಿಲಯದ ಪ್ರೋ ಚಾನ್ಸಲರ್ ಹಾಗೂ ರಾಜ್ಯದ ಹಲವಾರು ಶೈಕ್ಷಣಿಕ ಟ್ರಸ್ಟ್ಗಳ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಸ್ತುತ ಅವರು ರಾಷ್ಟ್ರೀಯ ಶಿಕ್ಷಣ ಸಮಿತಿ ಟ್ರಸ್ಟ್, RV ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಗೌರವ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದು, ಶಿಕ್ಷಣ ಕ್ಷೇತ್ರದಲ್ಲಿನ ತಮ್ಮ ಅನುಭವದಿಂದ ಅಸಾಧಾರಣ ಕೊಡುಗೆ ನೀಡುತ್ತಿದ್ದಾರೆ. ಶ್ರೀಯುತರು ತಮ್ಮ ಕಾರ್ಯಕ್ಷೇತ್ರದಲ್ಲಿ ದಕ್ಷ ಹಾಗೂ ಉತ್ತಮ ಆಡಳಿತಗಾರರು, ನಿಸ್ವಾರ್ಥ ಸಮಾಜ ಸೇವಕರು ಹಾಗೂ ದೂರದೃಷ್ಟಿ ಮತ್ತು ಉತ್ತಮ ಆಲೋಚನೆಗಳುಳ್ಳ ನಾಯಕರಾಗಿ ಹೆಸರು ಪಡೆದಿರುತ್ತಾರೆ. ಶ್ರೀ AVS ಮೂರ್ತಿ ಅವರು ಪ್ರಪಂಚದ ಅನೇಕ ದೇಶಗಳಿಗೆ ಭೇಟಿ ನೀಡಿ ಆ ದೇಶಗಳ ಶೈಕ್ಷಣಿಕ ವ್ಯವಸ್ಥೆ ಹಾಗೂ ಅಭ್ಯಾಸಗಳನ್ನು ಅಧ್ಯಯನ ನಡೆಸಿ ನಮ್ಮ ವಿದ್ಯಾಸಂಸ್ಥೆಗಳಲ್ಲಿ ಅಳವಡಿಸಲು ಕ್ರಮ ವಹಿಸಿರುತ್ತಾರೆ. ಅವರು ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಚಾರಗೋಷ್ಠಿ, ಸಮ್ಮೇಳನ ಮತ್ತು ಕಾರ್ಯಾಗಾರಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿರುತ್ತಾರೆ ಹಾಗೂ ಅನೇಕ ವಿದ್ವತ್ಪೂರ್ಣ ಉಪನ್ಯಾಸಗಳನ್ನು ನೀಡಿರುತ್ತಾರೆ. ಶ್ರೀ ಮೂರ್ತಿ ಅವರ ದೂರದೃಷ್ಟಿ ನಾಯಕತ್ವ ಹಲವಾರು ಪ್ರತಿಷ್ಠಿತ ಶಿಕ್ಷಣ ಹಾಗೂ ಇತರೆ ಸಂಸ್ಥೆಗಳನ್ನು ನಿರ್ಮಿಸಲು ಕಾರಣವಾಗಿದೆ. ಶ್ರೀಯುತರು ಸಮಾಜದ ಎಲ್ಲ ವರ್ಗಗಳಿಗೆ ಶಿಕ್ಷಣದಲ್ಲಿ ಸಮಾನ ಅವಕಾಶಗಳನ್ನು ನೀಡುವ ಹಾಗೂ ಶಿಕ್ಷಣದಲ್ಲಿ ವೃತ್ತಿಪರತೆಗೆ ಆದ್ಯತೆ ಕಲ್ಪಿಸುವ ಧ್ಯೇಯದಲ್ಲಿ ದೃಢ
ದೃಢವಾಗಿ ನಂಬಿರುವ ಆಡಳಿತಗಾರರಾಗಿದ್ದಾರೆ. ಶ್ರೀ AVS ಮೂರ್ತಿಯವರು ಶಿಕ್ಷಣ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಅನನ್ಯ ಸೇವೆಯನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಹಲವಾರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸುತ್ತಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಶ್ರೀ AVS ಮೂರ್ತಿಯವರ ಶ್ಲಾಘನೀಯ ಸೇವೆ ಹಾಗೂ ಕೊಡುಗೆಗಳನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಸರ್ಕಾರವು ತನ್ನ 2ನೇ ಅತ್ಯುನ್ನತ ಪ್ರಶಸ್ತಿಯಾದ ರಾಜ್ಯೋತ್ಸವವನ್ನು ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. Now I request the Chancellor to honor the AVS Murthy with honoris causa degree from ವ್ಯಕ್ತಿ ಶ್ರೀ ES ಚಕ್ರವರ್ತಿ ಉಪಾಧ್ಯಕ್ಷರು ಮತ್ತು ಜಾಗತಿಕ ಮುಖ್ಯಸ್ಥರು, ಟಾಟಾ ಗ್ಲೋಬಲ್ ಸಂಪನ್ಮೂಲ ನಿರ್ವಹಣಾ ಸೇವಾ ಸಂಸ್ಥೆ ಬೆಂಗಳೂರು. ಶ್ರೀ ES ಚಕ್ರವರ್ತಿ ಅವರು ಹೆಸರಾಂತ ಶಿಕ್ಷಣ ತಜ್ಞರು ಹಾಗೂ ದಕ್ಷ ಆಡಳಿತಗಾರರು. ಪ್ರಸ್ತುತ ಅವರು ಟಾಟಾ ಗ್ಲೋಬಲ್ ಸಂಪನ್ಮೂಲ ನಿರ್ವಹಣಾ ಸೇವಾ ಸಂಸ್ಥೆ ಉಪಾಧ್ಯಕ್ಷರು ಹಾಗೂ ಜಾಗತಿಕ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. TCS ಸಂಸ್ಥೆಯಲ್ಲಿ ನಾಯಕರಾಗಿ ಅವರು ಪಾತ್ರ ಶ್ಲಾಘನೀಯ. ಶ್ರೀಯುತರು ತಮ್ಮ ಅಧಿಕಾರಾವಧಿಯಲ್ಲಿ ವ್ಯಾಪಾರ ಶ್ರೇಷ್ಠತೆ, ಮಾರಾಟ ಮತ್ತು ವಿತರಣೆ ಹಾಗೂ ಮಾನವ ಸಂಪನ್ಮೂಲ ನಿರ್ವಹಣೆ ಕ್ಷೇತ್ರದಲ್ಲಿ TCSನ ಉಪಕ್ರಮ ವಿಧಾನಗಳನ್ನು ಉತ್ತಮ ದರ್ಜೆಗೇರಿಸಿದ್ದಾರೆ. ಶ್ರೀಯುತರು ಕರ್ನಾಟಕ ರಾಜ್ಯದ ಶಿಕ್ಷಣ ಕ್ಷೇತ್ರದಲ್ಲಿ 2 ದಶಕಗಳಿಗೂ ಹೆಚ್ಚು ಕಾಲ ವೃತ್ತಿಪರ ಚಟುವಟಿಕೆಗಳನ್ನು ತೊಡಗಿಸಿಕೊಂಡು ಶಿಕ್ಷಣ ಕ್ಷೇತ್ರದ ಬೆಳವಣಿಗೆ ಹಾಗೂ ಆಧುನೀಕರಣಕ್ಕೆ ಅಪಾರ ಕೊಡುಗೆಯನ್ನು ನೀಡಿರುತ್ತಾರೆ. ಅವರ 25 ವರ್ಷಗಳ ಸುದೀರ್ಘ ಹಾಗೂ ಸುಪ್ರಸಿದ್ಧ ವೃತ್ತಿ ಜೀವನದಲ್ಲಿ ಮಾನವ ಸಂಪನ್ಮೂಲ ಮತ್ತು ಶಿಕ್ಷಣ ಜಗತ್ತಿಗೆ ವೈವಿಧ್ಯಮಯ ಕೊಡುಗೆಗಳನ್ನು ನೀಡಿದ್ದಾರೆ. ಉದ್ಯಮ ಕ್ಷೇತ್ರದ ಭ್ರಾತೃತ್ವಕ್ಕೆ ಹಾಗೂ ಸಮರ್ಪಕ ಆಡಳಿತ ಹಾಗೂ ಉದ್ದಿಮೆ ಪ್ರವರ್ಧಮಾನಕ್ಕೆ ಅಗತ್ಯವಿರುವ ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ. ಶ್ರೀ ES ಚಕ್ರವರ್ತಿ ಅವರು ಪ್ರೇರಕ ಭಾಷಣಕಾರರಾಗಿದ್ದು ತಮ್ಮ ಸ್ಫೂರ್ತಿದಾಯಕ ಮಾತುಗಳಿಂದ ಯುವ ಜನತೆಯನ್ನು ಉತ್ತೇಜಿಸುತ್ತಿದ್ದಾರೆ. ಈಗಿನ ಯುವ ಜನಾಂಗದಲ್ಲಿ ಪ್ರತಿಭೆಗಳನ್ನು ಗುರುತಿಸಿ ಕೌಶಲ್ಯಗಳನ್ನು ನಿರ್ಮಿಸಿ ಮತ್ತು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಚಕ್ರವರ್ತಿಯವರ ಕೊಡುಗೆ, ಭಾಗಿದಾರಿ, ಬೆಂಬಲ ಹಾಗೂ ಕಾರ್ಯನಿಷ್ಠೆಗಳನ್ನು ಈ ರಾಜ್ಯ ಹಾಗೂ ಪ್ರದೇಶದ ಅನೇಕ ಸಂಸ್ಥೆಗಳಲ್ಲಿ ಕಾಣಬಹುದಾಗಿದೆ. ಶ್ರೀಯುತರು ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ 200ಕ್ಕೂ ಹೆಚ್ಚು ಶಿಕ್ಷಣಾಭಿವೃದ್ಧಿ ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ. ಶ್ರೀಯುತರು ನಡೆಸಿಕೊಟ್ಟಿರುವ ಮೌಲ್ಯವರ್ಧನೆ ಹಾಗೂ ಅಭಿವೃದ್ಧಿ ಕಾರ್ಯಕ್ರಮಗಳಿಂದ 10,000ಕ್ಕೂ ಹೆಚ್ಚು ಶಿಕ್ಷಕರು ಲಾಭ ಪಡೆದಿರುತ್ತಾರೆ. ಶ್ರೀಯುತರು ಉದ್ಯಮ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಅನನ್ಯ ಸೇವೆಯನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಹಲವಾರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸುತ್ತಾರೆ. ಶ್ರೀ ES ಚಕ್ರವರ್ತಿಯವರಿಗೆ 2013ರಲ್ಲಿ ಉದ್ಯಮದಲ್ಲಿ ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ಚಾಣಕ್ಯ ಪ್ರಶಸ್ತಿ ರಾಷ್ಟ್ರೀಯ ಸಾಧಕ ನೀಡಿ ಗೌರವಿಸುತ್ತಾರೆ. ಆಂಧ್ರ ಪ್ರದೇಶ ಸರ್ಕಾರದ ಕೌಶಲ್ಯಾಭಿವೃದ್ಧಿ ಸಂಸ್ಥೆಯವರು ಶ್ರೀಯುತರನ್ನು ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಮಂಡಳಿಯ ಸದಸ್ಯರನ್ನಾಗಿ ಗೌರವಿಸಿದ್ದಾರೆ. ಇಂತಹ ಸಮರ್ಥ ವ್ಯಕ್ತಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು ಆನರೈಸ್ ಕಾಸಾ ಡಿಗ್ರಿಯನ್ನು ಪ್ರದಾನ ಮಾಡಲು ಇಚ್ಛಿಸುತ್ತದೆ.
ಓರ್ವರು ಶ್ರೀ ಆನಂದ್ ಸಂಕೇಶ್ವರ್, ವ್ಯವಸ್ಥಾಪಕ ನಿರ್ದೇಶಕರು, VRL ಗ್ರೂಪ್. ಶ್ರೀ ಆನಂದ್ ಸಂಕೇಶ್ವರ್ ಅವರು ಬಹುಮುಖಿ ಯುವ ಐಕಾನ್ ಮತ್ತು ಯಶಸ್ವಿ ಉದ್ಯಮಿಯಾಗಿದ್ದು VRL ಗ್ರೂಪ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ. ಶ್ರೀಯುತರ ದೂರದೃಷ್ಟಿಯ ನಾಯಕತ್ವವು ವೃತ್ತಪತ್ರಿಕೆ ಉದ್ಯಮ, ದೂರದರ್ಶನ ಮಾಧ್ಯಮ ಹಾಗೂ ಲಾಜಿಸ್ಟಿಕ್ಸ್ ಸೇವೆಗಳ ಯಶಸ್ಸಿನ ಯಶೋಗಾಥೆಯನ್ನು ಬರೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಶ್ರೀ ಆನಂದ್ ಸಂಕೇಶ್ವರ್ ಅವರು ಬಾಲ್ಯದಿಂದಲೂ ಉದ್ಯಮ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ ಹಾಗೂ ಅವುಗಳನ್ನು ಪ್ರವರ್ಧಮಾನಕ್ಕೆ ತಂದಿರುತ್ತಾರೆ. ಆನಂದ್ ಸಂಕೇಶ್ರವರ ದೂರದೃಷ್ಟಿಯ ಯೋಜನೆಗಳು, ಪ್ರಾಮಾಣಿಕ ಕೆಲಸ, ಅರ್ಪಿಸಿಕೊಳ್ಳುವ ಗುಣ, ಕ್ರಿಯಾತ್ಮಕ ವಿಚಾರಗಳು, ಬದ್ಧತೆ ಹಾಗೂ ಹೊಸ ಆವಿಷ್ಕಾರ ಮತ್ತು ಸುಧಾರಣೆ ಮಾಡುವ ಮನೋಭಾವಗಳು ಅವರ ಉದ್ದಿಮೆಯನ್ನು ದೇಶದಲ್ಲಿ ಅತ್ಯುನ್ನತ ಸಂಸ್ಥೆಯನ್ನಾಗಿ ಗುರುತಿಸಲ್ಪಡಲು ಕಾರಣವಾಗಿದೆ. ಅವರ ದೂರದೃಷ್ಟಿ ನಾಯಕತ್ವ ಹಾಗೂ ದಕ್ಷ ಆಡಳಿತದಿಂದ ಅವರ ಒಡೆತನದ ಕನ್ನಡ ದಿನಪತ್ರಿಕೆ ವಿಜಯವಾಣಿ ಕರ್ನಾಟಕದ ನಂಬರ್ 1 ಪತ್ರಿಕೆಯಾಗಿ ಹೊರಹೊಮ್ಮಿದೆ. ಶ್ರೀಯುತರಿಗೆ ನಾಯಕತ್ವ ಮತ್ತು ಸಮಾಜಮುಖಿ ಸೇವೆಗಳನ್ನು ಗುರುತಿಸಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪುರಸ್ಕಾರಗಳನ್ನು ನೀಡಿ ಗೌರವಿಸಿದೆ. ಶ್ರೀಯುತರಿಗೆ 2004ರಲ್ಲಿ ಆನ್ಯುಯಲ್ ಬಿಸಿನೆಸ್ ಕಮ್ಯುನಿಕೇಟರ್ಸ್ ಆಫ್ ಇಂಡಿಯಾ ಸಂಸ್ಥೆಯವರು ಯೂತ್ ಐಕಾನ್ ಪ್ರಶಸ್ತಿಯನ್ನು ನೀಡಿರುತ್ತಾರೆ. 2005ರಲ್ಲಿ ಇಂಡಿಯಾ ಗ್ರೂಪ್ ಆಫ್ ಕಂಪನೀಸ್ ರವರು ಮಾರ್ಕೆಟಿಂಗ್ ಪ್ರೊಫೆಷನಲ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ನೀಡಿರುತ್ತಾರೆ. ಟೈ ಗ್ಲೋಬಲ್ USA ರವರು 2010ರಲ್ಲಿ ಶ್ರೀಯುತರಿಗೆ ಸೆಕೆಂಡ್ ಬೆಸ್ಟ್ ಜನರೇಷನ್ ಆಂಟ್ರಪ್ರಿನರ್ ಪ್ರಶಸ್ತಿಯನ್ನು ನೀಡಿರುತ್ತಾರೆ. ಶ್ರೀಯುತರನ್ನು ಭಾರತ ಸರ್ಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದಿಂದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಗವರ್ನರ್ಗಳ ಮಂಡಳಿಯಲ್ಲಿ ಗವರ್ನರ್ ಆಗಿ ನಾಮನಿರ್ದೇಶನಗೊಂಡಿದ್ದಾರೆ. ಇಂತಹ ಅತ್ಯುನ್ನತ ವ್ಯಕ್ತಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು ಆನರಸ್ ಕಾಸಾ ಡಿಗ್ರಿಯನ್ನು ನೀಡಿ ಗೌರವಿಸಲು ಇಚ್ಛಿಸುತ್ತದೆ. ಮತ್ತು ಭಾಷಿಕ ವಿಷಯಗಳಾದ ಕನ್ನಡ, ಇಂಗ್ಲಿಷ್, ಹಿಂದಿ, ಉರ್ದು, ಸಂಸ್ಕೃತ ಹಾಗೂ ತೆಲುಗು ವಿಷಯಗಳಲ್ಲಿ ಮಾಸ್ಟರ್ ಆಫ್ ಆರ್ಟ್ಸ್, ಡಾಕ್ಟರ್ ಆಫ್ ಫಿಲಾಸಫಿ ಪದವಿಗಳನ್ನು ಪಡೆಯಲು ಅರ್ಹರಾದವರ ಪಟ್ಟಿಯಲ್ಲಿ ನಮೂದಿಸಿರುವ ಅಭ್ಯರ್ಥಿಗಳನ್ನು ನಾನು ಈಗ ಒಪ್ಪಿಸುತ್ತಿದ್ದೇನೆ.
ಈ ಪದವಿಗಳ ಅಭ್ಯರ್ಥಿಗಳು ಈಗ ದಯವಿಟ್ಟು ಎದ್ದು ನಿಲ್ಲಿ. ಇವರನ್ನು ವಿದ್ಯುಕ್ತವಾಗಿ ಪರೀಕ್ಷಿಸಿ ಆಯಾ ಪದವಿಗಳನ್ನು ಪಡೆಯಲು ಅರ್ಹರು ಎಂದು ನಿರ್ಧರಿಸಲಾಗಿದೆ. ಇವರು ತಮ್ಮ ಪದವಿಗಳನ್ನು ಪಡೆಯಲು ಗಣತವೆತ್ತ ಕುಲಾಧಿಪತಿಗಳಾದ ತಾವು ಸಮ್ಮತಿಸಬೇಕಾಗಿ ಪ್ರಾರ್ಥಿಸುತ್ತೇನೆ. ಅಭ್ಯರ್ಥಿಗಳು ಕುಲಾಧಿಪತಿಗಳಿಗೆ ಶಿರಬಾಗಿ ವಂದಿಸಿ ತಮ್ಮ ತಮ್ಮ ಸ್ಥಾನದಲ್ಲಿ ಕುಳಿತುಕೊಳ್ಳತಕ್ಕದ್ದು. ಪದವಿ, ರ್ಯಾಂಕ್, ಚಿನ್ನದ ಪದಕ ಹಾಗೂ ನಗದು ಬಹುಮಾನ ವಿಜೇತರು ನಾನು ಕರೆ ನೀಡುವ ಕ್ರಮದಲ್ಲಿ ಕುಲಾಧಿಪತಿಗಳ ಬಳಿಗೆ ಆಗಮಿಸಿ ಪದವಿ ಪ್ರಮಾಣ ಪತ್ರ, ರ್ಯಾಂಕ್ ಪ್ರಮಾಣ ಪತ್ರ, ಚಿನ್ನದ ಪದಕಗಳನ್ನು ಮತ್ತು ನಗದು ಬಹುಮಾನಗಳನ್ನು ಸ್ವೀಕರಿಸಿ ಕುಲಾಧಿಪತಿಗಳಿಗೆ ಶಿರಬಾಗಿ ವಂದಿಸಿ ತಮ್ಮ ತಮ್ಮ ಸ್ಥಾನಗಳಿಗೆ ಹಿಂದಿರುಗಬೇಕು. ಕನ್ನಡ ವಿಭಾಗ ಡಾಕ್ಟರ್ ಆಫ್ ಫಿಲಾಸಫಿ ಪದವಿಗೆ ಅರ್ಹರಾದವರು ಪ್ರೇಮ್ ಕುಮಾರ್ HM, Mahadesh B, Jayakumari BR, Gayatri KC, ಬಾಲಯ್ಯ ಬಸಯ್ಯ ಸೀಮಿ ಮಠ, ರಮೇಶ್ NG, ಕಲ್ಯಾಣ ಶ್ರೀ ಸರ್, ಕಲ್ಯಾಣ ಶ್ರೀ ಶಂಕರೇಗೌಡ HS, ಸೈಯದ್ ಸಾಬ್ PH, ರಮೇಶ ಮತ್ತು 2021ರ ಪರೀಕ್ಷೆಯಲ್ಲಿ ಮಾಸ್ಟರ್ ಆಫ್ ಆರ್ಟ್ಸ್ ಭಾಷಿಕ ವಿಷಯಗಳಲ್ಲಿ ಈ ಕೆಳಕಂಡ ಅಭ್ಯರ್ಥಿಗಳು ಚಿನ್ನದ ಪದಕ ಮತ್ತು ನಗದು ಬಹುಮಾನಕ್ಕೆ ಅರ್ಹರಾಗಿರುತ್ತಾರೆ. ಮಾಸ್ಟರ್ ಆಫ್ ಆರ್ಟ್ಸ್ ಇನ್ ಕನ್ನಡ ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆಯ ಬೆಳ್ಳಿ ಹಬ್ಬದ ದತ್ತಿ ಚಿನ್ನದ ಪದಕ ಶ್ರೀ S ಶಿವರಾಮ್, ಹಿರಿಯ ಚಲನಚಿತ್ರ ನಟರು, ದತ್ತಿ ಚಿನ್ನದ ಪದಕ ಶ್ರೀ ಜಯಚಾಮರಾಜಪುರ ಶಿವಪ್ಪಗೌಡ ಪರಶಿವಮೂರ್ತಿ ಮತ್ತು ಶ್ರೀಮತಿ ಶಿವಮ್ಮ ಪರಶಿವಮೂರ್ತಿ ದತ್ತಿ ನಗದು ಬಹುಮಾನ. 2020ರಲ್ಲಿ ತೇರ್ಗಡೆಯಾದ ಮಹೇಶ್ BR, 2021ರಲ್ಲಿ ತೇರ್ಗಡೆಯಾದ ಹೇಮಾವತಿ, ದಿವಂಗತ ಶ್ರೀಮತಿ ಯಲ್ಲಮ್ಮ ಮತ್ತು ಶ್ರೀ ದುರ್ಗಯ್ಯ ಜಾಜೂರು ಮತ್ತು ದಿವಂಗತ ಶ್ರೀಮತಿ ನಿಂಗಮ್ಮ ಮತ್ತು ಶ್ರೀ ಶ್ರೀನಿವಾಸಯ್ಯ ತಲಕಾಡು ದತ್ತಿ ನಗದು ಬಹುಮಾನ. MA ಕನ್ನಡ ವಿಷಯದಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ 2ನೇಯ ರ್ಯಾಂಕ್ ವಿದ್ಯಾರ್ಥಿ 2020ರಲ್ಲಿ ತೇರ್ಗಡೆಯಾದ ಕಾಮಾಕ್ಷಿ VC, ದಿವಂಗತ N ವೆಂಕಟೇಶನ್ ದತ್ತಿ ನಗದು ಬಹುಮಾನ
MA MCom ಹಿರಿಯ ನಾಗರಿಕ ಅಭ್ಯರ್ಥಿ 81 ವರ್ಷ MA ಕನ್ನಡ ವಿಷಯದಲ್ಲಿ ಈ 2020ರಲ್ಲಿ ತೇರ್ಗಡೆಯಾದ ಶ್ರೀನಿವಾಸ ಮೂರ್ತಿ NC. ಡಾಕ್ಟರ್ ಆಫ್ ಫಿಲಾಸಫಿ ಪದವಿಗೆ ಅರ್ಹರಾದವರು ಇಂಗ್ಲಿಷ್ ವಿಭಾಗ ಮೇಘನಾ ಕೆ. ಮಾಸ್ಟರ್ ಆಫ್ ಆರ್ಟ್ಸ್ ಇನ್ ಇಂಗ್ಲಿಷ್ ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆಯ ಬೆಳ್ಳಿ ಹಬ್ಬದ ಚಿನ್ನದ ಪದಕ ಡಾಕ್ಟರ್ ಚದುರಂಗ ದೊಡ್ಡಮ್ಮಣ್ಣಿ ಸುಬ್ರಹ್ಮಣ್ಯ ರಾಜೇ ಅರಸ್ ದತ್ತಿ ನಗದು ಬಹುಮಾನ. 2020ರಲ್ಲಿ ತೇರ್ಗಡೆಯಾದ ಸ್ಮಿತಾ ರಾಜೇಂದ್ರ. 2021ರಲ್ಲಿ ತೇರ್ಗಡೆಯಾದ ಕವಿತಾ ಜಿ. ಹಿಂದಿ ವಿಭಾಗ ಡಾಕ್ಟರ್ ಆಫ್ ಫಿಲಾಸಫಿ ಪದವಿಗೆ ಅರ್ಹರಾದವರು ಶರ್ಮಿಳಾ ಬಿಸ್ಸಾ, ಸುಜಾತ. ಮಾಸ್ಟರ್ ಆಫ್ ಆರ್ಟ್ಸ್ ಇನ್ ಹಿಂದಿ ದಿವಂಗತ ಶ್ರೀಮತಿ BS ಮೀರಾಬಾಯಿ ಸ್ಮರಣಾರ್ಥ ದತ್ತಿ ಚಿನ್ನದ ಪದಕ. ಶ್ರೀಮತಿ BN ಶಾಂತಾಬಾಯಿ ಸ್ಮರಣಾರ್ಥ ದತ್ತಿ ಚಿನ್ನದ ಪದಕ. 2020ರಲ್ಲಿ ತೇರ್ಗಡೆಯಾದ ಸಂಪೂರ್ಣ ವೈ ಬಯ್ಯಾಪುರ. 2021ರಲ್ಲಿ ತೇರ್ಗಡೆಯಾದ ಪ್ರೀತಿ ನೇಮ. ಉರ್ದು ವಿಭಾಗ ಮಾಸ್ಟರ್ ಆಫ್ ಆರ್ಟ್ಸ್ ಇನ್ ಉರ್ದು ಡಾಕ್ಟರ್ ಮುಮ್ತಾಜ್ ಅಹ್ಮದ್ ಖಾನ್ ದತ್ತಿ ಚಿನ್ನದ ಪದಕ. ದಿವಂಗತ ಶ್ರೀ ಅಬ್ದುಲ್ ಗಫಾರ್ ಶರೀಫ್ ದತ್ತಿ ಚಿನ್ನದ ಪದಕ. ಅತಿ ಹೆಚ್ಚು ಅಂಕ ಪಡೆದ ಮಹಿಳಾ ಅಭ್ಯರ್ಥಿ 2020ರಲ್ಲಿ ತೇರ್ಗಡೆಯಾದ ತಬಸ್ಸುಮ್ ಶೇಖ್. 2021ರಲ್ಲಿ ತೇರ್ಗಡೆಯಾದ ಆಫ್ರೀನ್ ತಾಜ್. ಸಂಸ್ಕೃತ ವಿಭಾಗ ಮಾಸ್ಟರ್ ಆಫ್ ಆರ್ಟ್ಸ್ ಇನ್ ಸಂಸ್ಕೃತ ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆಯ ಬೆಳ್ಳಿ ಹಬ್ಬದ ದತ್ತಿ ಚಿನ್ನದ ಪದಕ. ಪ್ರೊಫೆಸರ್ KS ರಂಗಪ್ಪ ವಿಶ್ರಾಂತ ಕುಲಪತಿಗಳು ಕರಾಮುವಿ ದತ್ತಿ ಚಿನ್ನದ ಪದಕ. MA MCom ಪದವಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿ ಪ್ರೊಫೆಸರ್ BK ಶಿವರಾಮಯ್ಯ ಸ್ಮರಣಾರ್ಥ ದತ್ತಿ ನಗದು ಬಹುಮಾನ. ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆಯ ಬೆಳ್ಳಿ ಹಬ್ಬದ ದತ್ತಿ ನಗದು ಬಹುಮಾನ. MA MCom ಪದವಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮಹಿಳಾ ಅಭ್ಯರ್ಥಿ 2020ರಲ್ಲಿ ತೇರ್ಗಡೆಯಾದ ಶ್ರೀ ವಿದ್ಯಾ M. ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆಯ ಬೆಳ್ಳಿ ಹಬ್ಬದ ದತ್ತಿ ಚಿನ್ನದ ಪದಕ. ಪ್ರೊಫೆಸರ್ BK ಶಿವರಾಮಯ್ಯ ಸ್ಮರಣಾರ್ಥ ದತ್ತಿ ನಗದು ಬಹುಮಾನ. 2021ರಲ್ಲಿ ತೇರ್ಗಡೆಯಾದ ಶೈಲಾ ಪೈ M. ದಿವಂಗತ N ವೆಂಕಟೇಶನ್ ದತ್ತಿ ನಗದು ಬಹುಮಾನ. MA MCom ಹಿರಿಯ ನಾಗರಿಕರ ಅಭ್ಯರ್ಥಿಗೆ 80 ವರ್ಷ MA ಸಂಸ್ಕೃತ ವಿಷಯದಲ್ಲಿ 2021ರಲ್ಲಿ ತೇರ್ಗಡೆಯಾದ ಶ್ರೀಧರ್ N. ತೆಲುಗು ವಿಭಾಗ ಡಾಕ್ಟರ್ ಆಫ್ ಫಿಲಾಸಫಿ ಪದವಿಗೆ ಅರ್ಹರಾದವರು ಶ್ರೀನಿವಾಸನ್ L. ಚಕ್ರವರ್ತಿ B. ಬ್ಯಾಚುಲರ್ ಆಫ್ ಆರ್ಟ್ಸ್ 2021ರ ಪರೀಕ್ಷೆ ಬ್ಯಾಚುಲರ್ ಆಫ್ ಆರ್ಟ್ಸ್ ನಲ್ಲಿ ಈ ಕೆಳಕಂಡ ಅಭ್ಯರ್ಥಿಗಳು ಚಿನ್ನದ ಪದಕ ಮತ್ತು ನಗದು ಬಹುಮಾನಕ್ಕೆ ಅರ್ಹರಾಗಿರುತ್ತಾರೆ. ಕಾರ್ಪೊರೇಷನ್ ಬ್ಯಾಂಕ್ ದತ್ತಿ ಚಿನ್ನದ ಪದಕ ಡಾಕ್ಟರ್ NS ರಾಮೇಗೌಡ ವಿಶ್ರಾಂತ ಕುಲಪತಿಗಳು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಇವರು ನೀಡಿರುವ ದತ್ತಿ ನಗದು ಬಹುಮಾನ. ಅತಿ ಹೆಚ್ಚು ಅಂಕ ಪಡೆದ ಮಹಿಳಾ ಅಭ್ಯರ್ಥಿಗೆ ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆಯ ಬೆಳ್ಳಿ ಹಬ್ಬದ ದತ್ತಿ ನಗದು ಬಹುಮಾನ. BA BCom ಪದವಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮಹಿಳಾ ಅಭ್ಯರ್ಥಿಗೆ ಭವ್ಯಶ್ರೀ HV. ಶ್ರೀ BS ಚನ್ನಬಸಪ್ಪ ಮತ್ತು ಮಕ್ಕಳು ದತ್ತಿ ನಗದು ಬಹುಮಾನ. 2021ರ ಪರೀಕ್ಷೆ ಬ್ಯಾಚುಲರ್ ಆಫ್ ಆರ್ಟ್ಸ್ ನಲ್ಲಿ 2ನೇ ರ್ಯಾಂಕ್ ಪಡೆದ ಸುನೀತಾ HC. ವಂದನೆಗಳು. I request Dr. R.H. Pavitra, Director, School of Social Science, to present the candidates.
ಘನತೆವೆತ್ತ ಕುಲಾಧಿಪತಿಗಳೇ, ಮಾಸ್ಟರ್ ಆಫ್ ಆರ್ಟ್ಸ್, ಡಾಕ್ಟರ್ ಆಫ್ ಫಿಲಾಸಫಿ ಹಾಗೂ ಸಮಾಜ ವಿಜ್ಞಾನ ವಿಷಯಗಳಾದ ಇತಿಹಾಸ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಸಾರ್ವಜನಿಕ ಆಡಳಿತ, ಸಮಾಜಶಾಸ್ತ್ರ, ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ, ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವಶಾಸ್ತ್ರ ಮತ್ತು ಕಾನೂನು ವಿಷಯಗಳಲ್ಲಿ ಪದವಿ ಪಡೆಯಲು ಅರ್ಹರಾದವರ ಪಟ್ಟಿಯಲ್ಲಿ ನಮೂದಿಸಿರುವ ಅಭ್ಯರ್ಥಿಗಳನ್ನು ನಾನು ಈಗ ಒಪ್ಪಿಸುತ್ತಿದ್ದೇನೆ. ಈ ಪದವಿಗಳ ಅಭ್ಯರ್ಥಿಗಳು ಈಗ ದಯವಿಟ್ಟು ಎದ್ದು ನಿಲ್ಲಿ. ಇವರನ್ನು ವಿದ್ಯುಕ್ತವಾಗಿ ಪರೀಕ್ಷಿಸಿ ಆಯಾ ಪದವಿಗಳನ್ನು ಪಡೆಯಲು ಅರ್ಹರು ಎಂದು ನಿರ್ಧರಿಸಲಾಗಿದೆ. ಇವರು ತಮ್ಮ ಪದವಿಗಳನ್ನು ಪಡೆಯಲು ಘನತೆವೆತ್ತ ಕುಲಾಧಿಪತಿಗಳಾದ ತಾವು ಸಮ್ಮತಿಸಬೇಕಾಗಿ ಪ್ರಾರ್ಥಿಸುತ್ತೇನೆ. ಅಭ್ಯರ್ಥಿಗಳು ಕುಲಾಧಿಪತಿಗಳಿಗೆ ಶಿರಬಾಗಿ ವಂದಿಸಿ ತಮ್ಮ ತಮ್ಮ ಸ್ಥಾನದಲ್ಲಿ ಕುಳಿತುಕೊಳ್ಳತಕ್ಕದ್ದು. ಪದವಿ, ರ್ಯಾಂಕ್, ಚಿನ್ನದ ಪದಕ ಹಾಗೂ ನಗದು ಬಹುಮಾನ ವಿಜೇತರು ನಾನು ಕರೆ ನೀಡುವ ಕ್ರಮದಲ್ಲಿ ಕುಲಾಧಿಪತಿಗಳ ಬಳಿಗೆ ಆಗಮಿಸಿ ಪದವಿ ಪ್ರಮಾಣ ಪತ್ರ, ರ್ಯಾಂಕ್ ಪ್ರಮಾಣ ಪತ್ರ, ಚಿನ್ನದ ಪದಕಗಳನ್ನು ಮತ್ತು ನಗದು ಬಹುಮಾನಗಳನ್ನು ಸ್ವೀಕರಿಸಿ ಕುಲಾಧಿಪತಿಗಳಿಗೆ ಶಿರಬಾಗಿ ವಂದಿಸಿ ತಮ್ಮ ತಮ್ಮ ಸ್ಥಾನಗಳಿಗೆ ಹಿಂತಿರುಗಬೇಕು. ಇತಿಹಾಸ ವಿಭಾಗ ಡಾಕ್ಟರ್ ಆಫ್ ಫಿಲಾಸಫಿ ಪದವಿಗೆ ಅರ್ಹರಾದವರು ದಿಲೀಪ್ ಎಸ್. 2020 ಮತ್ತು 2021 ಪರೀಕ್ಷೆಯಲ್ಲಿ ಮಾಸ್ಟರ್ ಆಫ್ ಆರ್ಟ್ಸ್ ಸಮಾಜ ವಿಜ್ಞಾನ ವಿಷಯಗಳ ಈ ಕೆಳಕಂಡ ಅಭ್ಯರ್ಥಿಗಳು ಚಿನ್ನದ ಪದಕ ಮತ್ತು ನಗದು ಬಹುಮಾನಕ್ಕೆ ಅರ್ಹರಾಗಿರುತ್ತಾರೆ. ಮಾಸ್ಟರ್ ಆಫ್ ಆರ್ಟ್ಸ್ ಇನ್ ಇತಿಹಾಸ ಶ್ರೀ ಸದಾಶಿವ ಭಾಸ್ಕರ್ ಸಾರಸತ್ ಅಲಿಯಾಸ್ ಶ್ರೀ ಶಿವಾನಂದ ದತ್ತಿ ಚಿನ್ನದ ಪದಕ, ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆಯ ಬೆಳ್ಳಿ ಹಬ್ಬದ ದತ್ತಿ ಚಿನ್ನದ ಪದಕ, ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆಯ ಬೆಳ್ಳಿ ಹಬ್ಬದ ದತ್ತಿ ನಗದು ಬಹುಮಾನ 2020ರಲ್ಲಿ ತೇರ್ಗಡೆಯಾದ ರಂಗಸ್ವಾಮಿ ಎಸ್. ಶ್ರೀ ಸದಾಶಿವ ಭಾಸ್ಕರ್ ಸಾರಸತ್ ಅಲಿಯಾಸ್ ಶ್ರೀ ಶಿವಾನಂದ ದತ್ತಿ ಚಿನ್ನದ ಪದಕ, ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆಯ ಬೆಳ್ಳಿ ಹಬ್ಬದ ದತ್ತಿ ಚಿನ್ನದ ಪದಕ, ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆಯ ಬೆಳ್ಳಿ ಹಬ್ಬದ ದತ್ತಿ ನಗದು ಬಹುಮಾನ, ಬಳೆ ಅಂಗಡಿ ಶ್ರೀ ಎನ್ ಗೋಪಾಲರಾವ್ ಮತ್ತು ಶ್ರೀಮತಿ ಶಾಂತಾಬಾಯಿ ದತ್ತಿ ನಗದು ಬಹುಮಾನ, ಎಂಎ ಇತಿಹಾಸ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮಹಿಳಾ ಅಭ್ಯರ್ಥಿ 2021ರಲ್ಲಿ ತೇರ್ಗಡೆಯಾದ ಮಾಲಾಶ್ರೀ. ಬಳೆ ಅಂಗಡಿ ಶ್ರೀ ಎನ್ ಗೋಪಾಲರಾವ್ ಮತ್ತು ಶ್ರೀಮತಿ ಶಾಂತಾಬಾಯಿ ದತ್ತಿ ನಗದು ಬಹುಮಾನ, ಎಂಎ ಇತಿಹಾಸ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮಹಿಳಾ ಅಭ್ಯರ್ಥಿ 2020ರಲ್ಲಿ ತೇರ್ಗಡೆಯಾದ ಶಾಹಿದಾ ಬಾನು. ದಿವಂಗತ ಟಿ ವೆಂಕಣ್ಣಗುಡ್ಡ ವಿಶ್ರಾಂತ ಕುಲಸಚಿವರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಇವರ ಹೆಸರಿನಲ್ಲಿ ಎಂಎ ಇತಿಹಾಸ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪರಿಶಿಷ್ಟ ಜಾತಿ ಮಹಿಳಾ ಅಭ್ಯರ್ಥಿಗೆ ನೀಡುವ ನಗದು ಬಹುಮಾನ 2020ರಲ್ಲಿ ತೇರ್ಗಡೆಯಾದ ರೂಪಾ ಆರ್ವಿ. ಅರ್ಥಶಾಸ್ತ್ರ ವಿಭಾಗ ಮಾಸ್ಟರ್ ಆಫ್ ಆರ್ಟ್ಸ್ ಇನ್ ಅರ್ಥಶಾಸ್ತ್ರ ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆಯ ಬೆಳ್ಳಿ ಹಬ್ಬದ ದತ್ತಿ ಚಿನ್ನದ ಪದಕ ಪ್ರೊಫೆಸರ್ ಎಂ ಮಾದಯ್ಯ ವಿಶ್ರಾಂತ ಕುಲಪತಿಗಳು ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು ಇವರ ಅಭಿನಂದನಾ ಸಮಿತಿ ನೀಡುವ ದತ್ತಿ ನಗದು ಬಹುಮಾನ ಶ್ರೀ ಕೆ ಸೀತಾರಾಮ್ ರಾವ್ ಮತ್ತು ಶ್ರೀಮತಿ ಎಂಎಲ್ ಕಮಲಮ್ಮ ಇವರುಗಳ ಹೆಸರಿನಲ್ಲಿ ನೀಡಿರುವ ದತ್ತಿ ನಗದು ಬಹುಮಾನ 2020ರಲ್ಲಿ ತೇರ್ಗಡೆಯಾದ ಪ್ರಿಯದರ್ಶಿನಿ. 2021ರಲ್ಲಿ ತೇರ್ಗಡೆಯಾದ ಮಂಜುನಾಥ್ ಸಿ. ಡಾಕ್ಟರ್ ಆಫ್ ಫಿಲಾಸಫಿ ಪದವಿಗೆ ಅರ್ಹರಾದವರು ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಶಿವಣ್ಣ ಎಂಎನ್, ಕಾಳಿಪ್ರಸಾದ್ ಎಚ್ಸಿ. ಮಾಸ್ಟರ್ ಆಫ್ ಆರ್ಟ್ಸ್ ಇನ್ ರಾಜ್ಯಶಾಸ್ತ್ರ ಶ್ರೀ ಕೆಎಚ್ ಪಾಟೀಲ್ ಪ್ರತಿಷ್ಠಾನ ಇವರು ನೀಡಿರುವ ದತ್ತಿ ಚಿನ್ನದ ಪದಕ. ಎಂಎ ರಾಜ್ಯಶಾಸ್ತ್ರದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವ ಮಹಿಳಾ ಅಭ್ಯರ್ಥಿಗೆ ನೀಡಿರುವ ಸ್ವತಂತ್ರ ಹೋರಾಟಗಾರರಾದ ದಿವಂಗತ ವೀರಬಸಯ್ಯ ಪುರಾಣಿಕ್ ಮಠ ಮತ್ತು ಶ್ರೀಮತಿ ಶಿವಮ್ಮ ದಾವಣಗೆರೆ ದತ್ತಿ ನಗದು ಬಹುಮಾನ 2020ರಲ್ಲಿ ತೇರ್ಗಡೆಯಾದ ಯಲ್ಲವ ಪಾಟೀಲ್. 2021ರಲ್ಲಿ ತೇರ್ಗಡೆಯಾದ ಶ್ರುತಿ ಬಿ. ಮಾಸ್ಟರ್ ಆಫ್ ಆರ್ಟ್ಸ್ ಇನ್ ಸಾರ್ವಜನಿಕ ಆಡಳಿತ ಪ್ರೊಫೆಸರ್ ಕೆಎಸ್ ರಂಗಪ್ಪ ವಿಶ್ರಾಂತ ಕುಲಪತಿಗಳು ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ವಿಶ್ರಾಂತ ಕುಲಪತಿಗಳು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಇವರು ನೀಡುವ ದತ್ತಿ ಚಿನ್ನದ ಪದಕ. ಎಂಎ ಎಂಕಾಂ ಪದವಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿ ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆಯ ಬೆಳ್ಳಿ ಹಬ್ಬದ ದತ್ತಿ ನಗದು ಬಹುಮಾನ. ಎಂಎ ಎಂಕಾಂ ಪದವಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮಹಿಳಾ ಅಭ್ಯರ್ಥಿ 2021ರಲ್ಲಿ ತೇರ್ಗಡೆಯಾದ ಅಪ್ರಜಿತಾ ಗಿಲ್ಡಿಯಾಲ್. ಸಮಾಜಶಾಸ್ತ್ರ ವಿಭಾಗ ಡಾಕ್ಟರ್ ಆಫ್ ಫಿಲಾಸಫಿ ಪದವಿಗೆ ಅರ್ಹರಾದವರು ರಮ್ಯಾ ಎಸ್. ಮಾಸ್ಟರ್ ಆಫ್ ಆರ್ಟ್ಸ್ ಇನ್ ಸಮಾಜಶಾಸ್ತ್ರ
ಶ್ರೀಮತಿ ಸುಲ್ತಾನ್ ಬಿ ಮುಸ್ತಫಾ ಅಲಿ ಖಾನ್ ಸ್ಮರಣಾರ್ಥ ದತ್ತಿ ಚಿನ್ನದ ಪದಕ ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆಯ ಬೆಳ್ಳಿ ಹಬ್ಬದ ದತ್ತಿ ಚಿನ್ನದ ಪದಕ ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆಯ ಬೆಳ್ಳಿ ಹಬ್ಬದ ದತ್ತಿ ನಗದು ಬಹುಮಾನ 2020ರಲ್ಲಿ ತೇರ್ಗಡೆಯಾದ ಚೈತ್ರ ಕೆ, 2021ರಲ್ಲಿ ತೇರ್ಗಡೆಯಾದ ಸೋಮಶೇಖರಯ್ಯ ಎಂಸಿ, ಮಾಸ್ಟರ್ ಆಫ್ ಆರ್ಟ್ಸ್ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆಯ ಬೆಳ್ಳಿ ಹಬ್ಬದ ದತ್ತಿ ಚಿನ್ನದ ಪದಕ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ಸ್ಮರಣಾರ್ಥ ದತ್ತಿ ಚಿನ್ನದ ಪದಕ 2020ರಲ್ಲಿ ತೇರ್ಗಡೆಯಾದ ಕೋಮಲಾ ಎಜೆ, 2021ರಲ್ಲಿ ತೇರ್ಗಡೆಯಾದ ಅಶ್ವಿನಿ ಜೆ, ಕಾನೂನು ವಿಭಾಗ ಡಾಕ್ಟರ್ ಆಫ್ ಫಿಲಾಸಫಿ ಪದವಿಗೆ ಅರ್ಹರಾದವರು ಸೋಮಶೇಖರಪ್ಪ ಎಂ, ಕರಿಯಣ್ಣ ಕೆಎಸ್, ಹೇಮಂತ್ ಕುಮಾರ್ ಎಚ್ಎಸ್. ವಂದನೆಗಳು. I request Dr. V. Mahesha, Director, School of Commerce, to present the candidates. ಘನತೆವೆತ್ತ ಕುಲಾಧಿಪತಿಗಳೇ, ಬ್ಯಾಚುಲರ್ ಆಫ್ ಕಾಮರ್ಸ್, ಮಾಸ್ಟರ್ ಆಫ್ ಕಾಮರ್ಸ್ ಮತ್ತು ಡಾಕ್ಟರ್ ಆಫ್ ಫಿಲಾಸಫಿ ಪದವಿಗಳನ್ನು ಪಡೆಯಲು ಅರ್ಹರಾದವರ ಪಟ್ಟಿಗಳಲ್ಲಿ ನಮೂದಿಸಿರುವ ಅಭ್ಯರ್ಥಿಗಳು ನಾನು ಈಗ ಒಪ್ಪಿಸುತ್ತಿದ್ದೇನೆ. ಈ ಪದವಿಗಳ ಅಭ್ಯರ್ಥಿಗಳು ಈಗ ದಯವಿಟ್ಟು ಎದ್ದು ನಿಲ್ಲಿ. ಇವರನ್ನು ವಿದ್ಯುಕ್ತವಾಗಿ ಪರೀಕ್ಷಿಸಿ ಆಯಾ ಪದವಿಗಳನ್ನು ಪಡೆಯಲು ಅರ್ಹರು ಎಂದು ನಿರ್ಧರಿಸಲಾಗಿದೆ. ಇವರು ತಮ್ಮ ಪದವಿಗಳನ್ನು ಪಡೆಯಲು ಘನತೆವೆತ್ತ ಕುಲಾಧಿಪತಿಗಳಾದ ತಾವು ಸಮ್ಮತಿಸಬೇಕಾಗಿ ಪ್ರಾರ್ಥಿಸುತ್ತೇನೆ. ಅಭ್ಯರ್ಥಿಗಳು ಕುಲಾಧಿಪತಿಗಳಿಗೆ ಶಿರಬಾಗಿ ವಂದಿಸಿ ತಮ್ಮ ತಮ್ಮ ಸ್ಥಾನಗಳಲ್ಲಿ ಕುಳಿತುಕೊಳ್ಳತಕ್ಕದ್ದು. ಪದವಿ, ರ್ಯಾಂಕ್, ಚಿನ್ನದ ಪದಕ ಹಾಗೂ ನಗದು ಬಹುಮಾನ ವಿಜೇತರು ನಾನು ಕರೆ ನೀಡುವ ಕ್ರಮದಲ್ಲಿ ಕುಲಾಧಿಪತಿಗಳ ಬಳಿಗೆ ಆಗಮಿಸಿ ಪದವಿ ಪ್ರಮಾಣ ಪತ್ರ, ರ್ಯಾಂಕ್ ಪ್ರಮಾಣ ಪತ್ರ, ಚಿನ್ನದ ಪದಕಗಳನ್ನು ಹಾಗೂ ನಗದು ಬಹುಮಾನಗಳನ್ನು ಸ್ವೀಕರಿಸಿ ಕುಲಾಧಿಪತಿಗಳಿಗೆ ಶಿರಬಾಗಿ ವಂದಿಸಿ ತಮ್ಮ ತಮ್ಮ ಸ್ಥಾನಗಳಿಗೆ ಹಿಂದಿರುಗಬೇಕು. ಡಾಕ್ಟರ್ ಆಫ್ ಫಿಲಾಸಫಿಗೆ ಪದವಿಗೆ ಅರ್ಹರಾದವರು ಶ್ರೀಮತಿ ಶೈಲಜಾ ಕೆಬಿ. 2020-21ರ ಬ್ಯಾಚುಲರ್ ಆಫ್ ಕಾಮರ್ಸ್ ಮತ್ತು ಮಾಸ್ಟರ್ ಆಫ್ ಕಾಮರ್ಸ್ ಪದವಿ ಪರೀಕ್ಷೆಯಲ್ಲಿ ಈ ಕೆಳಕಂಡ ಅಭ್ಯರ್ಥಿಗಳು ಪದಕ ಮತ್ತು ನಗದು ಬಹುಮಾನಕ್ಕೆ ಅರ್ಹರಾಗಿರುತ್ತಾರೆ. ಮಾಸ್ಟರ್ ಆಫ್ ಕಾಮರ್ಸ್ ಮೈಸೂರು ಪೇಂಟ್ಸ್ ಅಂಡ್ ವಾರ್ನಿಶ್ ಲಿಮಿಟೆಡ್ ಮೈಸೂರು ಇವರು ನೀಡಿರುವ ದತ್ತಿ ಚಿನ್ನದ ಪದಕ, ಮೆಜರ್ಸ್ ಕಾಂತೇಟಿ ಚಾರಿಟಬಲ್ ಟ್ರಸ್ಟ್ ಮಂಗಳೂರು ಇವರು ನೀಡಿರುವ ದತ್ತಿ ನಗದು ಬಹುಮಾನ, 2020ರಲ್ಲಿ ತೇರ್ಗಡೆಯಾದ ತುಳಸಿ ಬಿಎಸ್, 2021ರಲ್ಲಿ ತೇರ್ಗಡೆಯಾದ ಸಿಂಧು ಎಕೆ. ಶ್ರೀ ಕೆಜಿ ರಾಮಕೃಷ್ಣ ವಿಶ್ರಾಂತ ಪ್ರಾಧ್ಯಾಪಕರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಇವರು ನೀಡಿರುವ ದತ್ತಿ ನಗದು ಬಹುಮಾನ, ಎಂಕಾಂನಲ್ಲಿ 2ನೇ ರ್ಯಾಂಕ್ ಪಡೆದವರು ಶಿಲ್ಪಾ ಎಸ್. ಬ್ಯಾಚುಲರ್ ಆಫ್ ಕಾಮರ್ಸ್ ಕಾರ್ಪೊರೇಷನ್ ಬ್ಯಾಂಕ್ ಕುವೆಂಪು ನಗರ ಶಾಖೆ ಮೈಸೂರು ಇವರು ನೀಡಿರುವ ಕಾರ್ಪೊರೇಷನ್ ಬ್ಯಾಂಕ್ ದತ್ತಿ ಚಿನ್ನದ ಪದಕ. ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಇವರು ನೀಡಿರುವ ದತ್ತಿ ಚಿನ್ನದ ಪದಕ. ಬಿಕಾಂ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗೆ ಸ್ನೇಹ ಎನ್ಆರ್. ದಿವಂಗತ ಶ್ರೀಮತಿ ವತ್ಸಲಾ ಕೆಜಿ ರಾಮಕೃಷ್ಣ ದತ್ತಿ ನಗದು ಬಹುಮಾನ, ಬಿಕಾಂನಲ್ಲಿ 2ನೇ ರ್ಯಾಂಕ್ ಪಡೆದಿರುವವರು ಫರ್ವೀನ್ ಬಾನು ಕೆ ಸಂಶಿ. ವಂದನೆಗಳು. ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಪದವಿ ಪಡೆಯಲು ಅರ್ಹರಾದವರ ಪಟ್ಟಿಯಲ್ಲಿ ನಮೂದಿಸಿರುವ ಅಭ್ಯರ್ಥಿಗಳನ್ನು ನಾನು ಈಗ ಒಪ್ಪಿಸುತ್ತಿದ್ದೇನೆ. ಈ ಪದವಿಯ ಅಭ್ಯರ್ಥಿಗಳು ದಯವಿಟ್ಟು ಎದ್ದು ನಿಲ್ಲಿ. ಇವರನ್ನು ವಿದ್ಯುಕ್ತವಾಗಿ ಪರೀಕ್ಷಿಸಿ ಆಯಾ ಪದವಿಗಳಿಗೆ ಪಡೆಯಲು ಅರ್ಹರು ಎಂದು ನಿರ್ಧರಿಸಲಾಗಿದೆ. ಇವರು ತಮ್ಮ ಪದವಿಯನ್ನು ಪಡೆಯಲು ಘನತೆವೆತ್ತ ಕುಲಾಧಿಪತಿಗಳಾದ ತಾವು ಸಮ್ಮತಿಸಬೇಕಾಗಿ ಪ್ರಾರ್ಥಿಸುತ್ತೇನೆ. ಅಭ್ಯರ್ಥಿಗಳು ಕುಲಾಧಿಪತಿಗಳಿಗೆ ಶಿರಬಾಗಿ ವಂದಿಸಿ ತಮ್ಮ ತಮ್ಮ ಸ್ಥಾನಗಳಲ್ಲಿ ಕುಳಿತುಕೊಳ್ಳತಕ್ಕದ್ದು. ಪದವಿ, ರ್ಯಾಂಕ್, ಚಿನ್ನದ ಪದಕ ಹಾಗೂ ನಗದು ಬಹುಮಾನ ವಿಜೇತರು ನಾನು ಕರೆ ನೀಡುವ ಕ್ರಮದಲ್ಲಿ ಕುಲಾಧಿಪತಿಗಳ ಬಳಿ ಆಗಮಿಸಿ ಪದವಿ ಪ್ರಮಾಣ ಪತ್ರ, ರ್ಯಾಂಕ್ ಪ್ರಮಾಣ ಪತ್ರ, ಚಿನ್ನದ ಪದಕಗಳನ್ನು ಸ್ವೀಕರಿಸಿ ಕುಲಾಧಿಪತಿಗಳಿಗೆ ಶಿರಬಾಗಿ ವಂದಿಸಿ ತಮ್ಮ ತಮ್ಮ ಸ್ಥಾನಕ್ಕೆ ಹಿಂದಿರುಗಬೇಕು. ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಎಂಬಿಎ ಮೈಸೂರು ಪೇಂಟ್ಸ್ ಅಂಡ್ ವಾರ್ನಿಶ್ ಲಿಮಿಟೆಡ್ ದತ್ತಿ ಚಿನ್ನದ ಪದಕ, 2011 ರೀಇಂಜಿನಿಯರಿಂಗ್ ಆಫ್ ಮ್ಯಾನೇಜ್ಮೆಂಟ್ ಎಜುಕೇಶನ್ ಅಂತಾರಾಷ್ಟ್ರೀಯ ಸಮ್ಮೇಳನ ದತ್ತಿ ನಗದು ಬಹುಮಾನ, ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ಎಕನಾಮಿಕ್ ಡಿಸಿಷನ್ ಅಂಡ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜೀಸ್ ದತ್ತಿ ನಗದು ಬಹುಮಾನ, ಸ್ನೇಹ ಆರ್. ಹ್ಯೂಮನ್ ರಿಸೋರ್ಸ್ ಸ್ಪೆಷಲೈಸೇಷನ್ ನಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರುವವರು ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ಎಕನಾಮಿಕ್ ಡಿಸಿಷನ್ ಅಂಡ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜೀಸ್ ದತ್ತಿ ನಗದು ಬಹುಮಾನ, ಎಲ್ಡಾ ಮೇರಿ ಕೆ. ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ಎಕನಾಮಿಕ್ ಡಿಸಿಷನ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜೀಸ್ ದತ್ತಿ ನಗದು ಬಹುಮಾನ, ಫೈನಾನ್ಸ್ ಸ್ಪೆಷಲೈಸೇಷನ್ ನಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರುವವರು ಲಕ್ಷ್ಮಿ ಆರ್. ವಂದನೆಗಳು. I request Dr. N. Lakshmi, Director, School of Education, to present the candidates. ಘನತೆವೆತ್ತ ಕುಲಾಧಿಪತಿಗಳೇ, ಬ್ಯಾಚುಲರ್ ಆಫ್ ಎಜುಕೇಶನ್ ಹಾಗೂ ಡಾಕ್ಟರ್ ಆಫ್ ಫಿಲಾಸಫಿ ಪದವಿಗಳನ್ನು ಪಡೆಯಲು ಅರ್ಹರಾದವರ ಪಟ್ಟಿಯಲ್ಲಿ ನಮೂದಿಸಿರುವ ಅಭ್ಯರ್ಥಿಗಳನ್ನು ನಾನು ಈಗ ಒಪ್ಪಿಸುತ್ತಿದ್ದೇನೆ. ಈ ಪದವಿಗಳ ಅಭ್ಯರ್ಥಿಗಳು ಈಗ ದಯವಿಟ್ಟು ಎದ್ದು ನಿಲ್ಲಿ.
ಇವರನ್ನು ವಿದ್ಯುಕ್ತವಾಗಿ ಪರೀಕ್ಷಿಸಿ ಆಯಾ ಪದವಿಗಳನ್ನು ಪಡೆಯಲು ಅರ್ಹರು ಎಂದು ನಿರ್ಧರಿಸಲಾಗಿದೆ. ಇವರು ತಮ್ಮ ಪದವಿಗಳನ್ನು ಪಡೆಯಲು ಘನತೆವೆತ್ತ ಕುಲಾಧಿಪತಿಗಳಾದ ತಾವು ಸಮ್ಮತಿಸಬೇಕಾಗಿ ಪ್ರಾರ್ಥಿಸುತ್ತೇನೆ. ಅಭ್ಯರ್ಥಿಗಳು ಕುಲಾಧಿಪತಿಗಳಿಗೆ ಶಿರಬಾಗಿ ವಂದಿಸಿ ತಮ್ಮ ತಮ್ಮ ಸ್ಥಾನಗಳಲ್ಲಿ ಕುಳಿತುಕೊಳ್ಳಬೇಕು. ಪದವಿ, ರ್ಯಾಂಕ್, ಪದಕ ಹಾಗೂ ಬಹುಮಾನ ವಿಜೇತರು ನಾನು ಕರೆ ನೀಡುವ ಕ್ರಮದಲ್ಲಿ ಕುಲಾಧಿಪತಿಗಳ ಬಳಿಗೆ ಆಗಮಿಸಿ ಪದವಿ ಪ್ರಮಾಣ ಪತ್ರ, ರ್ಯಾಂಕ್ ಪ್ರಮಾಣ ಪತ್ರ, ಪದಕಗಳನ್ನು ಮತ್ತು ನಗದು ಬಹುಮಾನಗಳನ್ನು ಸ್ವೀಕರಿಸಿ ಕುಲಾಧಿಪತಿಗಳಿಗೆ ಶಿರಬಾಗಿ ವಂದಿಸಿ ತಮ್ಮ ತಮ್ಮ ಸ್ಥಳಗಳಲ್ಲಿ ಹಿಂತಿರುಗಬೇಕು. ಡಾಕ್ಟರ್ ಆಫ್ ಫಿಲಾಸಫಿ ಪದವಿಗೆ ಅರ್ಹರಾದವರು ಬಿರದಾರ್ ಸುವರ್ಣ ಲಕ್ಕಪ್ಪ, ಸುನಂದ ಎಚ್, ನರಸಿಂಗಪ್ಪ ಎಚ್ಎನ್. ಬ್ಯಾಚುಲರ್ ಆಫ್ ಎಜುಕೇಶನ್ 2020-21 ಪರೀಕ್ಷೆಯ ಬ್ಯಾಚುಲರ್ ಆಫ್ ಎಜುಕೇಶನ್ ವಿಷಯದಲ್ಲಿ ಈ ಕೆಳಕಂಡ ಅಭ್ಯರ್ಥಿಯು ಚಿನ್ನದ ಪದಕಕ್ಕೆ ಅರ್ಹರಾಗಿರುತ್ತಾರೆ. ದಾನಿಗಳಾದ ಅಲ್ಯೂಮಿನಿ ಅಸೋಸಿಯೇಷನ್ ರಿಜಿಸ್ಟರ್ ರವರು ನೀಡಿರುವ ದತ್ತಿ ಚಿನ್ನದ ಪದಕ ಬಾಲಸುಬ್ರಹ್ಮಣ್ಯ ಎಸ್. ವಂದನೆಗಳೊಂದಿಗೆ. I request Dr. Niranjan Raj S., Director of School of Sciences, to present the candidates. ಮಾಸ್ಟರ್ ಆಫ್ ಸೈನ್ಸ್ ರಸಾಯನಶಾಸ್ತ್ರ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗೆ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಮಂಗಳೂರು ಇವರ ಚಿನ್ನದ ದತ್ತಿ ಪದಕ. ಮಾಸ್ಟರ್ ಆಫ್ ಲೈಬ್ರರಿ ಸೈನ್ಸ್ ಅಂಡ್ ಇನ್ಫಾರ್ಮೇಷನ್ ಸೈನ್ಸ್ ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆಯ ಬೆಳ್ಳಿ ಹಬ್ಬದ ದತ್ತಿ ಚಿನ್ನದ ಪದಕ. ಪ್ರೊಫೆಸರ್ ಲಲಿತಾ ಅಶ್ವಥ್ ದತ್ತಿ ಚಿನ್ನದ ಪದಕ. 2019ನೇ ಸಾಲಿಗೆ ಆಶಾರಾಣಿ ಬಿಆರ್. 2020ನೇ ಸಾಲಿಗೆ ಜಿಶಾ ಕುರಿಯಾಕೋಸ್. ಬ್ಯಾಚಲರ್ ಆಫ್ ಲೈಬ್ರರಿ ಇನ್ಫಾರ್ಮೇಷನ್ ಸೈನ್ಸ್ ಶ್ರೀ ಸಣ್ಣರಾಮೇಗೌಡ ನಿವೃತ್ತ ಗ್ರಂಥಪಾಲಕರು, ಮೈಸೂರು ವಿಶ್ವವಿದ್ಯಾನಿಲಯ, ಮತ್ತು ಶ್ರೀಮತಿ ದೇವಮ್ಮಣ್ಣಿ ಡಾಕ್ಟರ್ ಆಫ್ ಮಿರ್ಲೆ ಶ್ರೀರಾಮೇಗೌಡ ಹಾಗೂ ಶ್ರೀಮತಿ ನಿಂಗಮ್ಮ ದತ್ತಿ ಚಿನ್ನದ ಪದಕ. 2019ನೇ ಸಾಲಿಗೆ ರಶ್ಮಿ ಎಸ್ಎನ್. 2020ನೇ ಸಾಲಿಗೆ ಮೇಘಾನಂದ ಸಿ. ವಂದನೆಗಳು. I request Honorable Chancellor, Vice Chancellor to present all the candidates to the Chancellor. Let all the candidates stand up. All the candidates. By virtue of the authority vested upon yourself as the Chancellor of Karnataka State Open University, admit Shri A.V.S. Murthy, Shri E.S. Chakravarti and Shri Anand Sankeshwar to the honoris causa degree of D.Litt, and all the candidates presented for the degree of Bachelor of Arts, Master of Arts, Doctor of Philosophy in Languages and Social Sciences, Bachelor of Commerce, Master of Commerce, Doctor of Philosophy in Commerce, Master of Business Administration, Bachelor of Education, Doctor of Philosophy in Education, Bachelor of Library and Information Science and Master of Science subjects in this university, and in token of thereof they have been presented with the degree certificates. I admit all the candidates represented for the degrees. Presented for the degree. Sorry. I request Honorable Vice Chancellor to request the recipients of honorary causa degree to deliver the acceptance speech. Honorable Chancellor, I request the recipients of honoris causa degree to deliver the acceptance speech. May I now call upon Shri A.V.S. Murthy to give the acceptance speech. ಎಲ್ಲರಿಗೂ ನಮಸ್ಕಾರಗಳು. Honorable Governor of Karnataka and Chancellor, Karnataka State Open University, Shri Tawarchand Gehlot ji, Shri A.B. Basuraj IAS, guest for the event, Dr. Vidya Shankar, Vice Chancellor, my co-awardees, Shri E.S. Chakravarti and Shri Anand Sankeshwar, officers of the university, dignitaries on and off the dais, my friends, good afternoon to one and all present. At the very outset, let me congratulate all the new graduates and wish them successful careers in the days ahead. It is with a sense of deep gratitude that I accept this prestigious honor which has been bestowed on me by this revered institution and the Chancellor. The honor given to me is not due to the efforts of mine alone. It is the sum of the strides made by every member of the RV family who have been relentless in their endeavors. Since its founding in 1940, the growth of RV institutions has been steady and the driving force has been consistent. We have always believed in providing equal opportunities in education for all sections of the society and will continue to do so in the future. I would like to take this opportunity to thank my family
friends and well-wishers who have been pivotal in lending their support at all crucial junctures. My hearty congratulations to Shri E.S. Chakravarti, Shri Anand Sankeshwar on being conferred honoris causa degrees today. I would also like to express my gratitude to the selection committee for having conferred this honor, which I accept with all humility. This prestigious honor shall continue to keep me motivated to do more in the field of education. Thank you all once again. Namaskar. Now I request Shri E.S. Chakravarti sir to deliver the acceptance speech. Jai Shri Gurudev, to all the teachers who made me what I am today. My sincere pranams to the Honorable Chancellor, Vice Chancellor, all the academicians, deans, and the happy parents and students, and every representative in this room today. Very good afternoon. Thank you all very much for the great honor. I accept the honor with gratitude. Let me assure you that I do not take this honor for granted. I am very well aware of the honor comes with enhanced responsibility and accountability to use my experiences, knowledge, and skills to advance the course of humanity and to support the aspirations of academia and, most importantly, younger generations of Namma Karnataka. I was very lucky, as my teachers during my education and my hero and my role model, my father, during my life education, taught me an answer for a great question. What is the purpose of life? And the answer what they taught me is, the purpose of life is to earn respect in the society that you belong to. When I got this answer, I asked myself, what is that I can do to earn that respect in the society that I belong to? The next response I got for myself is, contribute something back to the society you belong to. Hence, I picked up education 25 years back and started contributing actively to the younger generations of education in Karnataka and various academic institutions. And that made me what I got the honor today. Finally, this honor is not just for me. It's all the contributions of my teachers, my parents, and also my lovely TCS family and my family at large. My sincere thanks to all of them. And most importantly, one statement for the younger generations is, start earning respect every day, and that is the purpose of life. Thank you. Thank you, sir. Now I request Shri Anand Sankeshwar sir to deliver the acceptance speech. ಗೌರವಾನ್ವಿತ ರಾಜ್ಯಪಾಲರು, ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಗಣ್ಯರಿಗೆ, ಇಲ್ಲಿ ನೆರವೇರಿದಂಥ ಎಲ್ಲ ಬಂಧುಗಳೇ, ಭಗಿನಿಯರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ. ಮೊದಲನೇದಾಗಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಈ ಡಾಕ್ಟರೇಟನ್ನು ಖುಷಿಯಾಗಿ ನಾನು ಸ್ವೀಕರಿಸಿದ್ದೇನೆ. ಈ ಡಾಕ್ಟರೇಟಿಂದ ಜವಾಬ್ದಾರಿ ಕೂಡ ಹೆಚ್ಚಿಗೆ ಆಗುತ್ತೆ ಮತ್ತು ಇದನ್ನು ನಿಭಾಯಿಸ್ತೇನೆ. ಈ KSO ವೈಸ್ ಚಾನ್ಸಲರ್ ಅವರಿಗೆ, ಸಿಂಡಿಕೇಟ್ ಮೆಂಬರ್ಸಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ನನ್ನ ಜೊತೆಗೆ ಇನ್ನಿಬ್ಬರು ಡಾಕ್ಟರೇಟನ್ನು ಪಡೆದಿದ್ದಾರೆ, ಅವರಿಗೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅವರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ದಿಗ್ಗಜರಾಗಿದ್ದಾರೆ, ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತೇನೆ. ನಾನು 14-15 ವರ್ಷ ಇರುವಾಗಲೇ ಹಾಗೆ ಒಂದು ಸ್ಕೂಲಲ್ಲೇ ನಮ್ಮ ತಂದೆಯವರು ಡಾಕ್ಟರ್ ವಿಜಯ ಸಂಕೇಶ್ವರ ಅವರ ನನ್ನ ರೋಲ್ ಮಾಡಲು. ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಅವರು ಈಗ ಎಷ್ಟೋ ಜನ ಮಿಲಿಟರಿ ಸೇರ್ಕೊಂತಾರೆ, ಆದರೆ ನನಗೆ ಸ್ಕೂಲಲ್ಲಿ ಇರುವಾಗನೇ ಸ್ಕೂಲು ಮತ್ತು ಕಾಲೇಜ್ ವಾಸ್ ನೆವರ್ ಲೈಕ್ ಕಾಲೇಜ್ ಫಾರ್ ಮೀ. ಮೋಸ್ಟ್ ಆಫ್ ದ ಟೈಮ್ಸ್ ನನಗೆ ಆಫೀಸಲ್ಲಿ ಹೋಗ್ಬೇಕಾಗಿತ್ತು. ಅವ್ರಿಗೊಂದು ಮಿಲಿಟರಿ ಟ್ರೈನಿಂಗ್ ಥರ ನಮ್ಮ ತಂದೆಯವ್ರದ್ದು ಒಂದು ಡಿಸಿಪ್ಲಿನ್. ಇತ್ತೀಚೆಗೆ 6 ತಿಂಗಳಿಂದ ಅವ್ರಿಗೆ ಕೂಡ ಪದ್ಮಶ್ರೀ ಅವಾರ್ಡ್ ಬಂತು ನಮ್ಮ ತಂದೆಯವರಿಗೆ. ಅವರು ಒಂದು ಟ್ರಕ್ಕಿಂದ ಕರಿಯರ್ ಶುರು ಮಾಡಿ ಇವತ್ತು ಭಾರತದ ನಂಬರ್ 1 ಲಾಜಿಸ್ಟಿಕ್ಸ್ ಕಂಪ್ನಿ ವಿತ್ ಮೋರ್ ದೆನ್ 5,000 ಟ್ರಕ್ಸ್. ಈ ನಾ ಇಲ್ಲಿ ನಿಂದಿರ್ಬೇಕಂದ್ರೆ ಇದಕ್ಕೆ ಅವರೇ ಕಾರಣ, ಮತ್ತು ನಮ್ಮ ಫ್ಯಾಮಿಲಿ ಸಪೋರ್ಟು, ಮತ್ತು ನಮ್ಮೆಲ್ಲ VRL ಗ್ರೂಪ್, VRL ಫ್ಯಾಮಿಲಿ ಎಲ್ಲರದ್ದು ಇದರಲ್ಲಿ ಕಾಂಟ್ರಿಬ್ಯೂಷನ್ ಇದೆ.
ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ವಂದನೆ, ನಮಸ್ಕಾರ. Now I request Honorable Vice Chancellor to introduce the Chief Guest and request him to deliver the convocation address. I also request Honorable Vice Chancellor to honor the Chief Guest. ಶ್ರೀ ಎ.ಬಿ. ಬಸವರಾಜ್ ಅವರು ಮೈಸೂರು ವಿಶ್ವವಿದ್ಯಾಲಯದಿಂದ ರಸಾಯನಶಾಸ್ತ್ರದಲ್ಲಿ MSc ಪದವಿ ಪಡೆದಿರುತ್ತಾರೆ. ನಂತರ ಅವರು ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನೆ ಸಂಸ್ಥೆ CFTRIನಲ್ಲಿ ಲಿಪಿಡ್ ಸೈನ್ಸ್ ವಿಭಾಗದಲ್ಲಿ ಸಂಶೋಧನಾ ಕಾರ್ಯ ನಿರ್ವಹಿಸಿರುತ್ತಾರೆ. ಆನಂತರ ಅವರು KAS ಹಾಗೂ IAS ಅಧಿಕಾರಿಯಾಗಿ ರಾಜ್ಯ ಸರ್ಕಾರದಲ್ಲಿ ಹಲವಾರು ಉನ್ನತ ಹುದ್ದೆಗಳನ್ನು ಅಲಂಕರಿಸಿರುತ್ತಾರೆ. ಶ್ರೀ ಬಸವರಾಜ್ ಅವರು ರಾಜ್ಯ ಸರ್ಕಾರದ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಹಲವಾರು ಉನ್ನತ ಆಡಳಿತಾತ್ಮಕ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಅವರು ಉಪವಿಭಾಗೀಯ ಮ್ಯಾಜಿಸ್ಟ್ರೇಟ್ ಮತ್ತು ಹೆಚ್ಚುವರಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆಗಿ ಪ್ರಮುಖ ಪಾತ್ರ ವಹಿಸಿರುತ್ತಾರೆ. ಅವರು ರಾಮನಗರ ಜಿಲ್ಲೆಯಲ್ಲಿ ಹೆಚ್ಚುವರಿ ಉಪ ಆಯುಕ್ತರು ಹಾಗೂ ಜಂಟಿ ಆಯುಕ್ತರು, ಪಶ್ಚಿಮ ವಿಭಾಗ ಬೆಂಗಳೂರು, ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಸಂಸ್ಥೆ ಬೆಂಗಳೂರು, ಕರ್ನಾಟಕ ಸರ್ಕಾರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಶ್ರೀಯುತರು ಡಿಸೆಂಬರ್ 2019ರಲ್ಲಿ ಪಾವಗಡದಲ್ಲಿ ಸ್ಥಾಪಿಸಲಾದ 2050 ಮೆಗಾವ್ಯಾಟ್ ಸಾಮರ್ಥ್ಯದ ವಿಶ್ವದ ಅತಿ ದೊಡ್ಡ ದ್ಯುತಿ ವಿದ್ಯುತ್ ಜನಕ ಸೌರ ಪಾರ್ಕ್ ಸೋಲಾರ್ ಪಾರ್ಕ್ ಕಾರ್ಯದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿರುತ್ತಾರೆ. ಹಾಗೆಯೇ ರಾಜ್ಯ ಸರ್ಕಾರದ 50 ಮೆಗಾವ್ಯಾಟ್ ಸಾಮರ್ಥ್ಯದ ಸೋಲಾರ್ ಎನರ್ಜಿ ಯೋಜನೆಯಲ್ಲೂ ಕೂಡ ಶ್ರೀಯುತರು ಪ್ರಮುಖ ಪಾತ್ರ ವಹಿಸಿರುತ್ತಾರೆ. ಕರ್ನಾಟಕ ಸರ್ಕಾರದ ಹೆಮ್ಮೆಯ ಯೋಜನೆಯಾದ ಭೂಮಿ ಪ್ರಾಜೆಕ್ಟ್ನ ಉಸ್ತುವಾರಿಯನ್ನು ವಹಿಸಿ ನಮ್ಮ ಭೂಮಿ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಿ ಯೋಜನೆಯನ್ನು ಜಾರಿಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುತ್ತಾರೆ. ಶ್ರೀಯುತರು ತಮ್ಮ ದಕ್ಷ ಆಡಳಿತ, ಬದ್ಧತೆ, ಪ್ರಾಮಾಣಿಕತೆ ಹಾಗೂ ಪರಿಶ್ರಮದಿಂದ ರಾಜ್ಯದಲ್ಲಿ ದಕ್ಷ ಆಡಳಿತಗಾರ ಹಾಗೂ ದೂರದೃಷ್ಟಿಯುಳ್ಳ ಅಧಿಕಾರಿಯಾಗಿ ಹೆಸರುವಾಸಿಯಾಗಿರುತ್ತಾರೆ. ಪ್ರಸ್ತುತದಲ್ಲಿ ಶ್ರೀ ಬಸವರಾಜರವರು ಡೈರೆಕ್ಟರ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ KSTAPS ಗವರ್ಮೆಂಟ್ ಆಫ್ ಕರ್ನಾಟಕ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. Record Shri A.B. Baswaraj, IAS Director, Technical Department of Electronics, Information Technology, Biotechnology and Science and Technology and Managing Director, KSTPS, Government of Karnataka to deliver the convocation address. ಈ ಸುಂದರ ಸಮಾರಂಭದಲ್ಲಿ ಆಸೀನರಾಗಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಗುಡ್ ಮಾರ್ನಿಂಗ್ ಟು ಒನ್ ಅಂಡ್ ಆಲ್ ಪ್ರೆಸೆಂಟ್ ಹಿಯರ್. ಆನರಬಲ್ ಗವರ್ನರ್ ಆಫ್ ಕರ್ನಾಟಕ and Honorable Chancellor of the Karnataka State Open University, respected Vice Chancellor of the University, esteemed members of the Board of Management and Academic Council, school directors, statutory officers of the University, former Vice Chancellor sitting before the dais, distinguished invitees, teaching and non-teaching staffs, recipients of the honorary doctorate, graduate students and their parents, representatives from the both electronic and print media, dear police and their team, ladies and gentlemen. It is an honor and great pleasure to be here on the occasion of 17th annual convocation of the Karnataka State Open University. I thankful to the administration of this university for inviting me on this important occasion. At the outset, I would like to congratulate each and every student graduating out of India's one of the prestigious open and distance learning university, the Karnataka State Open University. I also congratulate recipients of the honorary doctorate degree for their notable contribution in their field. This day of convocation marks the completion of the important phase in your life. This hard work which you have put into gain knowledge in your core discipline and to develop values will lead you in your life into the newer heights. I am certain that it is not only you will experience the happiness of your achievement, but also your parents will also be very proud and happy to see your hard work and commitment being translated into achievement of your goals and objectives. I also compliment the faculty members of this university for all their efforts, provide equality education to impart values and build knowledge among the student. The open and distance education is considered as an important instrument for human capital development. It is source of opportunity for people who aspire to
aspire to concern, learn more, but do not have the convenience for it. It connects the people of different age groups, and so it increases the awareness. It also creates an avenue for citizens to be educated, productive, and creative to contribute to the development of the nation. Karnataka State Open University is invaluable in providing open and distance education opportunities for all the such aspirants. With this motto, higher education for everyone, everywhere, Karnataka State Open University is reaching out all the aspirants to fulfill the national objectives of the higher education, that is to achieve access, equity, quality, affordability, and accountability. It is to be pleasure to be noted that Karnataka State Open University was the first to get the AICTE recognition for its MBA program. I am happy to know that since inception of this university, nearly 20 lakh students have been graduated from across the country and in all the disciplines. This is the suggestive potential of the Karnataka State Open University in providing higher education to the students, not only from the state, but also outside Karnataka. I understand that Karnataka State Open University is offering 42 programs from undergraduate to graduate level, covering arts, science, and commerce discipline. I am also happy that, considering the importance of the skills, the university has established the Skill Development Center to impart the skills and encourage the students towards creating self-employment. Karnataka has always been well known for its strong base for education and research activities. It is therefore not to surprise that many of the knowledge-based industries as well as India's premier scientific organizations such as Indian Institute of Science, Jawaharlal Nehru Center for Advanced Scientific Research, Indian Space Research Organization, National Center for Biological Science, Center for Nano and Sap Matter Science, Raman Research Institute, Central for Technological Research Institute, and many more have been established and nurtured in the state of Karnataka. Karnataka is also very fortunate in having many of the prominent visionary scientists, Sir C.V. Raman, Professor C.N.R. Rao, Professor U.R. Rao, Professor Rodamma Narasimhan, Dr. Raja Ramanna, and Sri S. Kiran Kumar. The contribution from these scientists have not only transformed our state into leader in science and technology, but also created new generation of potential young scientists. Because of these, Karnataka has emerged as the knowledge and technology capital of the country by making rapid strides in the knowledge-based sectors such as IT and IT-enabled services and biotechnology, and carved niche for itself in the global market. The state government has been providing the highest thrust to the science and technology through various policy initiatives. The Department of Science and Technology, Government of Karnataka, is also working on to bring out the policy on research, development, and innovation. One of the major objectives of this policy is to improve the research culture in schools and colleges, as well as to create a robust research ecosystem for the sectors, including food and agriculture. Research is the key driver of innovation, discoveries that leads to development of technology. Our state has more than 400 colleges, which is third highest in the country after Uttar Pradesh and Maharashtra. As per All India Survey of Higher Education, the gross enrollment ratio in higher education in Karnataka is 32% in 2019 and 20, which is higher than the national average of 27%. The National Education Policy 2020 has fixed a target of 50% gross enrollment ratio by 2035. This provides an excellent opportunity for university like Karnataka State Open University with a state-of-art academic infrastructure, laboratory facilities, and 23 regional centers across the state to enroll a large number of students for higher education, thereby enhancing the state gross enrollment ratio. To achieve this, there is a need to further expand and strengthen this university for meeting the learning needs of the young people who are not able to attend the physical school. Currently, technology-based tools are playing an important role in education. Information and communication technology enable teaching and IT-enabled learning tools not only assist the student to easily understand the concept, but also create a congenial environment for learning. The Science and Technology and Innovation Policy 2020 also envisages the developing online learning platform using information and communication technology to address the issues of accessibility and promote the research and innovative all the levels. I am happy to know that
Karnataka State Open University is well equipped with these advanced tools and utilizing the technologies in delivering the quality lecturers to the students and reaching out to maximum students who wish to pursue higher education. To create entrepreneurial ecosystem behind Bangalore, the Department of Electronics and Science and Technology has proposed a global technology center with plug and play facility at the Karnataka State Open University at an estimated cost of 30 crores. This will be a platform for tech entrepreneurs and companies, including startups, to set up their ventures in this campus. The Department of Science and Technology, Government of Karnataka, in providing to higher education institution and research centers under the Vision Group on Science and Technology, chaired by Bharat Ratna Professor C.N.R. Rao, more than a decade. Almost 200 crores have been provided for the various educational institutions to establish the SNT-based infrastructure and for research activities under this program. I am happy that Karnataka State Open University is also one of the beneficiaries of this program to undertake the research. It is appreciable that faculty members are giving due importance to research along with their teaching. According to the QS World University Rankings of 2022, only 3 Indian institutions are in the top 200 of the world. IIT Bombay is ranked at 177, IIT Delhi is ranked 185, and IISc Bangalore is ranked at 186. This indicates that there is a tremendous scope to put a significant efforts to improve the quality of our higher education, which in turn improve the ranking of university at the global level. I feel the first step to taken with this regard shall be making academic curriculum more dynamic, industry focused, and on par with the best institution of the world. In this context, strong interlinkage between the academia, industry, and research is essential for making the higher education more competitive. The National Education Policy 2020 is also envisages the broad-based, multidisciplinary, holistic education with flexible curricula, creative combination of subjects, integration of vocational education and multiple entry and exit points with appropriate certification. This will definitely take the education sector in our country to newer heights. As quoted by Honorable former President of India, Dr. APJ Abdul Kalam, all of us do not have equal talent, but all of us have equal opportunity to develop our talents. Thus, every graduate must realize his potential and utilize the opportunities, prepare your mind on the challenges that lie ahead to overcome any obstacles in the job market. Times are indeed trying, challenges are indeed many, so also the opportunities are immense and possibilities are endless. ರಾಷ್ಟ್ರಕವಿ ಕುವೆಂಪುರವರ ಕವಿವಾಣಿಯಂತೆ 100 ಸಾರಿ ಸೋತಿದ್ದರೇನಂತೆ 100 ಸಾರಿ ಸೋತಿದ್ದರೇನಂತೆ 101 ಬಾರಿ ಬಿದ್ದಿದ್ದರೇನಂತೆ 101 ಬಾರಿ ಬಿದ್ದಿದ್ದರೇನಂತೆ ಸೋಲು ಗೆಲುವಿನ ಮೆಟ್ಟಲು ಸೋಲು ಗೆಲುವಿನ ಮೆಟ್ಟಲು ಬಿದ್ದರಲ್ಲವೇ ಮರಳಿ ಏಳುವುದು ಬಿದ್ದರಲ್ಲವೇ ಮರಳಿ ಹೇಳುವುದು ಬೀಳದವನು ಎಂದು ಮೇಲೆದ್ದವನಲ್ಲ ಬೀಳದವನು ಎಂದು ಮೇಲೆದ್ದವನಲ್ಲ ಎಂಬ ಕವಿವಾಣಿಯಂತೆ ತಾವೆಲ್ಲರೂ ಸೋಲಿಗೆ ಕುಗ್ಗದೆ ಅದನ್ನೇ ಗೆಲುವಿನ ಮೆಟ್ಟಿಲಾಗಿ ರೂಪಿಸಿಕೊಂಡು ಜೀವನದಲ್ಲಿ ಉನ್ನತಿಯನ್ನು ಸಾಧಿಸಿ ಎಂದು ಹಾರೈಸುತ್ತಾ ಯು ಹ್ಯಾವ್ ಟು ಪುಟ್ ಬೆಸ್ಟ್ ಎಫರ್ಟ್ ಟು ಕನ್ವರ್ಟ್ ದೆಮ್ ಫಾರ್ ಎ ಸಕ್ಸಸ್ಫುಲ್ ಕೆರಿಯರ್. I would say realize your potential, make this country proud and make yourself to be proud and make your parents to be proud. At this moment, I call upon each one of you to make full use of your knowledge for the benefit of the society and humanity at large. I congratulate the Vice Chancellor and his team for making the 17th annual convocation a great success. I strongly hope that Karnataka State Open University continues to be endeavor with full sincerity and attain the pinnacle of excellence and success. With these words, I wish the university, faculty, staff, graduate and student a great success for the future. Thank you one and all. Jai Hind, Jai Karnataka. Thank you very much, sir. I request Honorable Vice Chancellor to request Honorable Chancellor to address the audience. Have the honor to request Honorable Chancellor to address the audience. कर्नाटक राज्य मुक्त विश्वविद्यालय मैसूर के 17वें दीक्षांत समारोह में मंच पर मुख्य अतिथि के रूप में विराजमान श्री A.B. बसवराजू जी,
कर्नाटक राज्य मुक्त विश्वविद्यालय के वाइस चांसलर प्रोफेसर एस विद्याशंकर जी, प्रबंधन बोर्ड एवं अकादमिक परिषद के सम्माननीय सदस्यगण, मानद उपाधि प्राप्त करने वाले सभी तीनों महानुभाव, विश्वविद्यालय परिसर के समस्त संकाय अध्यक्ष एवं विद्वान शिक्षकगण और गैर शिक्षकीय अधिकारी एवं कर्मचारीगण, उपाधि प्राप्त विद्यार्थी और उनके परिवारजन, सम्माननीय अतिथिगण, देवी और सज्जनों, नमस्कार, तमेलरिगु हार्दिक अभिनंदनेಗಳು। इस दीक्षांत समारोह में आकर के मैं अत्यधिक प्रसन्न हूँ। इस विश्वविद्यालय की प्रसिद्धि बहुत सुनी थी, आज आकर के देखा भी है और देख करके प्रसन्न हूँ। KSUOU स्थापना के समय से ही उच्च शिक्षा के राष्ट्रीय उद्देश्य अर्थात पहुंच, इक्विटी, गुणवत्ता, सामर्थ्य और जवाबदेही हासिल करने के साथ साथ अपने आदर्श वाक्य हायर एजुकेशन फॉर एवरीवन एवरीवेयर के अनुसार कार्य कर रहा है, जो निश्चित रूप से प्रशंसनीय है। आज हमने माननीय आनंद संखेश्वर जी और डॉक्टर AVS मूर्ति जी और श्री ES चक्रवर्ती जी को उनके अपने अपने क्षेत्र में उत्कृष्ट कार्य करने के लिए मानद उपाधि से सम्मानित किया है। निश्चित रूप से वो इसके पात्र हैं और विश्वविद्यालय ने सही निर्णय करके हमसे सहमति लेकर के उनको उपाधि दी है। मैं उनको हार्दिक बधाई देता हूं और शुभकामनाएं देता हूं। उनसे अपेक्षा भी करता हूं कि जिस प्रकार से वो उत्कृष्ट सेवा कार्य अभी कर रहे हैं, ये सम्मान मिलने के बाद भी शेष जीवन में भी इस कार्य को और सुदृढ़ता से आगे बढ़ाने का काम करते रहें। निश्चित रूप से इस काम की प्रसिद्धि के कारण आपको भविष्य में भी जीवन पर्यंत सम्मान मिलता रहेगा। आज विश्वविद्यालय के छात्रगणों को भी उपाधि दी गई है, कुछ को और दी जाने वाली है। जिन्हें गोल्ड मेडल के साथ उपाधि मिली है, निश्चित रूप से वो प्रेरणा के स्रोत हैं, प्रेरणा के केंद्र हैं। शेष विद्यार्थियों को भी उनसे प्रेरणा लेकर के एकाग्रता के साथ अध्ययन करने की आवश्यकता है। उनको प्रयास करना चाहिए कि वो भी गोल्ड मेडल प्राप्त करने की स्थिति में हो। मैं ऐसे सभी छात्रों को जिन्होंने गोल्ड मेडल प्राप्त किया है और उपाधि प्राप्त कर रहे हैं, अपनी ओर से हार्दिक बधाई और शुभकामनाएं देता हूं। उनसे भी अनुरोध करता हूं कि ये उपाधि उनको माताजी, पिताजी और परिवार के वरिष्ठ सदस्यों द्वारा सहयोग करने के कारण और विश्वविद्यालय के गुरुजनों के आशीर्वाद और मार्गदर्शन से प्राप्त हुई है। उनको जीवन भर इन लोगों के प्रति सम्मान करते रहना चाहिए। जब वो इनका सम्मान करेंगे तो भावी पीढ़ी उनका भी सम्मान करेगी और निश्चित रूप से हमारे यहाँ गुरु और शिष्य के जो संबंध है
वो मजबूत होते रहेंगे। मैं ये मानता हूँ, हमारा नैतिक कर्तव्य है कि आधुनिक ज्ञान को मूल्यों के साथ जोड़कर एक ऐसी शिक्षा प्रणाली विकसित करें जो दुनिया को एक नई दिशा देने में सफल हो। मुझे ये जानकर के भी बहुत खुशी हो रही है कि कर्नाटक राज्य मुक्त विश्वविद्यालय इस वर्ष अपनी स्थापना की रजत जयंती मना रहा है। वो निरंतर प्रगति करते रहे, इस प्रकार की शुभकामनाएं देता हूं और विश्वास करता हूं कि कठोर परिश्रम करके इस विश्वविद्यालय की प्रसिद्धि बढ़ाने में कोशिश करते रहें। आज सारा देश आजादी के 75 वर्ष में देश भर में अमृतोत्सव मना रहा है और इस अमृत उत्सव में भारत सरकार के यशस्वी प्रधानमंत्री और सरकार की हमसे कुछ अपेक्षाएं हैं। भारत सरकार और देश की जनता चाहती है कि देश विकसित राष्ट्र बने, श्रेष्ठ राष्ट्र बने, दुनिया का सिरमौर बने और आत्मनिर्भर बने। और इन सब कामों को करने में हमारी अहम भागीदारी आवश्यक है। भारत सरकार ने हिंदुस्तान को इस रूप में देखने के लिए अनेक कार्य योजनाएं बनाई है। हर क्षेत्र में कुछ न कुछ कार्य योजना बनाई है। उन कार्य योजनाओं में हम प्रत्यक्ष और अप्रत्यक्ष रूप से भागीदार होकर के देश को आत्मनिर्भर बनाए, श्रेष्ठ भारत बनाए, विकसित भारत बनाए, इस प्रकार का प्रयास हम करें। हमारे यहां संसाधनों की कमी नहीं है, हर प्रकार के संसाधन हैं। उन संसाधनों का सदुपयोग करने का हमको प्रयास करना चाहिए और इस बात का विचार भी करना चाहिए कि देश में जो 6-7 विकसित राष्ट्र हैं, उनके विकसित होने में उन्होंने किस किस प्रकार की कार्य योजनाएं अपनाई और वहां की जनता ने उसमें किस प्रकार की सहभागिता निभाई और हम उस प्रकार की कार्य योजनाओं को भारत में भी लागू करने का प्रयास करें, अपनी सहभागिता निभाने की कोशिश करें, ताकि हमारे जो पूर्वजों ने सपना देखा है उस सपने को हम साकार रूप दे सकें और आने वाली भावी पीढ़ी को एक उत्कृष्ट और श्रेष्ठ भारत दे सके, ताकि वो हमें हमारे द्वारा किए गए कृत्यों को याद करते हुए सम्मान की भावना से देखते रहें। मैं विश्वास करता हूं कि हम सब देश के प्रति अपना कर्तव्य मान करके जिस प्रकार से भी सहयोग दे सकते हैं, देने में अपनी भूमिका निभाएं। मैं विश्वविद्यालय परिवार को इस सानंद निर्विघ्न दीक्षांत समारोह के लिए बधाई देता हूं, शुभकामनाएं देता हूं। धन्यवाद। जय हिंद, जय भारत। Now I request our Honorable Vice Chancellor to request Honorable Chancellor to dissolve the convocation. Respected sir, I have the honor to request you to dissolve the 17th annual convocation of Karnataka State Open University 2022. I dissolve this convocation. I request one and all to stand for national anthem.
I request the audience to remain standing till the procession leaves the hall.